ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಇವತ್ತಿನಿಂದ 7 ದಿನಗಳ ಕಾಲ ಭಗವತ್ಪಾದ ಪೂಜ್ಯ ಶ್ರೀ ಆಚಾರ್ಯ ಶಂಕರರ ಬಗ್ಗೆ, ವಿಶೇಷವಾಗಿ ಅವರ ಜೀವನ, ಅವರ ಗ್ರಂಥಗಳು, ಅವರ ಉಪದೇಶಗಳು, ಈ ವಿಷಯವನ್ನು ನಾವು ಚಿಂತನೆ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಶಂಕರ ದಿಗ್ವಿಜಯ ಎನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ಭಗವತ್ಪಾದರ ಬಗ್ಗೆ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್ ಅಂತ. ಈ ಶ್ಲೋಕದಲ್ಲಿ ಭಗವತ್ಪಾದರ ಪೂರ್ಣ ಸಾಧನೆಯನ್ನು ಅವರು ತೋರಿಸಿದ್ದಾರೆ. ಅಷ್ಟವರ್ಷೇ ಚತುರ್ವೇದಿ, 8 ವರ್ಷದಲ್ಲಿ 4 ವೇದಗಳನ್ನು ಅಧ್ಯಯನ ಮಾಡಿದರು. ದ್ವಾದಶೇ ಸರ್ವಶಾಸ್ತ್ರವಿತ್, 12ನೇ ವರ್ಷಕ್ಕೆ ಸರ್ವಶಾಸ್ತ್ರಗಳು ಅಂದರೆ ಷಟ್ಶಾಸ್ತ್ರಗಳು ಅಂತ ನಾವೇನು ಕರಿತೇವೆ ಅದರಲ್ಲಿ ಪಾರಂಗತರಾಗಿದ್ದರು. ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವರ್ಷಕ್ಕೆ ಪ್ರಸ್ಥಾನತ್ರಯಿಗೆ ಭಾಷ್ಯವನ್ನು ಬರೆದರು. 16ನೇ ವರ್ಷ ನೆನಪಿರಲಿ. ಆಮೇಲೆ ಇನ್ನು 16 ವರ್ಷ ಏನಿದೆ ಆ ಗ್ರಂಥದ ಪ್ರಚಾರವನ್ನು ಮಾಡ್ತಾ, ವೈದಿಕ ಮತಕ್ಕೆ ವಿರುದ್ಧವಾಗಿರತಕ್ಕಂತಹ, ಉಪನಿಷತ್ ಚಿಂತನೆಗೆ ವಿರುದ್ಧವಾಗಿರತಕ್ಕಂಥ ಮತಗಳನ್ನು ಖಂಡನೆ ಮಾಡ್ತಾ, ಸ್ವಪಕ್ಷವನ್ನು ಪ್ರತಿಪಾದನೆ ಮಾಡ್ತಾ 32 ವರ್ಷಗಳವರೆಗೆ, ಅಂದರೆ ಇನ್ನೂ 16 ವರ್ಷಗಳ ಕಾಲ ಭಾರತದ ಉದ್ದಗಲಕ್ಕೂ ಸಂಚರಿಸಿ ವೈದಿಕ ಮತವನ್ನು ಪ್ರತಿಷ್ಠಾಪನೆ ಮಾಡಿ 32ನೇ ವಯಸ್ಸಿಗೆ ಕೇದಾರದಲ್ಲಿ ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿದರು ಅಂತ ಆ ಶ್ಲೋಕ ಹೇಳುತ್ತೆ. 32ನೇ ವಯಸ್ಸಿಗೆ ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿದರು. ಇವರು ಸಾಕ್ಷಾತ್ ಶಂಕರನ ಅವತಾರವೇ ಅಲ್ಲದೆ ಇನ್ನೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಅತಿಮಾನುಷವಾದಂತಹ ಕೆಲಸ ಇದು. ಈ 16ನೇ ವರ್ಷಕ್ಕೆ ಅವರು ಬರೆದಂತಹ ಭಾಷ್ಯ ಏನಿದೆ, ಬ್ರಹ್ಮಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯಗಳೇನಿದೆ, ಪ್ರೌಢವಾದಂತಹ ಒಬ್ಬ ವಿದ್ವಾಂಸ, ಅನೇಕ ವರ್ಷಗಳ ಕಾಲ ಶಾಸ್ತ್ರಾಭ್ಯಾಸವನ್ನು ಮಾಡಿದಂತಹ ವಿದ್ವಾಂಸನೂ ಕೂಡ ಆಶ್ಚರ್ಯಚಕಿತನಾಗಬೇಕು ಅಂತಹ ಪ್ರಸನ್ನ ಗಂಭೀರವಾದಂತಹ ಭಾಷ್ಯ ಅಂತ. ಅವತ್ತಿನ ಕಾಲದಲ್ಲಿಯೇ ಒಬ್ಬರು ಬಹಳ ದೊಡ್ಡ ವಿದ್ವಾಂಸರಿದ್ದರು, ಕುಮಾರಿಲ ಭಟ್ರು ಅಂತ. ಹೆಚ್ಚಿನ ಜನರಿಗೆ ಅವರ ಹೆಸರು ಗೊತ್ತಿಲ್ಲ. ಆಚಾರ್ಯ ಶಂಕರರು ಹೇಗೆ ವೈದಿಕ ಧರ್ಮ ಪ್ರತಿಷ್ಠಾಪನೆ ಮಾಡುವುದರಲ್ಲಿ ಬಹಳ ಮುಖ್ಯವಾದ ಕೆಲಸ ಮಾಡಿದರೋ, ಹಾಗೇ ಅವರಿಗಿಂತ ಪೂರ್ವದಲ್ಲಿ, ಅನತಿ ಪೂರ್ವದಲ್ಲಿ, ತುಂಬ ಹಿಂದೆ ಏನಿರಲಿಲ್ಲ, ಯಾಕಂದರೆ ಅವರಿಬ್ಬರು ಭೇಟಿಯಾಗಿದೆ ಅಂತ ಶಂಕರ ದಿಗ್ವಿಜಯ ಹೇಳುತ್ತೆ. ಆ ಕುಮಾರಿಲ ಭಟ್ಟರು ವೈದಿಕ ಧರ್ಮದ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ತಮ್ಮನ್ನು ಬಲಿ ಕೊಟ್ಕೊಂಡ್ರು. ಅವರೇ ಆ ಭಗವತ್ಪಾದರು ಬರೆದಂತಹ ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡಿ, ಆ ಅಧ್ಯಾಸ ಭಾಷ್ಯ ಅಂತಕ್ಕಂತಹ ಆರಂಭದ ಉಪೋದ್ಘಾತ ಭಾಷ್ಯಕ್ಕೆ
8,000 ಶ್ಲೋಕಗಳನ್ನೊಳಗೊಂಡ ಭಾಷ್ಯವನ್ನು ನಾನು ವಾರ್ತಿಕವನ್ನು ಬರೀತಿದ್ದೆ. ನಾನೀಗ ತುಷಾನಲ ಪ್ರಾಯಶ್ಚಿತ್ತದಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ಇಲ್ಲಗಿದ್ರೆ 8,000 ಶ್ಲೋಕ ಬರೀಬೇಕು ಈ ಅಧ್ಯಾಸ ಭಾಷ್ಯಕ್ಕೆ ಅಂತ ಹೇಳ್ತಾರೆ ಬಹಳ ದೊಡ್ಡ ವಿದ್ವಾಂಸರು ಕುಮಾರಿಲ್ ಭಟ್ರು. ಅದೇ ರೀತಿ ಅವರು ಬರೆದಂತಹ ಬೃಹದಾರಣ್ಯಕ ಭಾಷ್ಯಕ್ಕೆ 10,000 ಶ್ಲೋಕವನ್ನು ಒಳಗೊಂಡಂತಹ ವಾರ್ತಿಕವನ್ನು ಬರೆದರು ಸುರೇಶ್ವರಾಚಾರ್ಯರು. ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಭಾಮತಿ, ಕಲ್ಪತರು, ಪರಿಮಳ ಈ ರೀತಿ ಅನೇಕ ವ್ಯಾಖ್ಯಾನಗಳ ಮೇಲೆ ಉಪವ್ಯಾಖ್ಯಾನಗಳು ಬಂದವು. ಯಾಕಂದರೆ ಪ್ರತಿಯೊಂದು ಶಬ್ದವು, ಪ್ರತಿಯೊಂದು ವಾಕ್ಯವೂ ಕೂಡ ಅದೊಂದು ಸೂತ್ರ ಅಂತ. ಆಚಾರ್ಯರು ಪ್ರಯೋಗಿಸಿದ ಪ್ರತಿಯೊಂದು ಶಬ್ದವೂ ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಮುಂದಕ್ಕೆ ಹೋಗಬೇಕು. ಕ್ಯಾಶುವಲ್ ಆಗಿ ಸುಮ್ಮನೆ ಯಾವುದೇ ಶಬ್ದವನ್ನು ಅವರು ಪ್ರಯೋಗ ಮಾಡಲಿಲ್ಲ. ಅದರ ಹಿಂದೆ ಸಾಕಷ್ಟು ಚಿಂತನೆ ಮತ್ತು ಸಾಕಷ್ಟು ಅಧ್ಯಯನ, ಸಾಕಷ್ಟು ಅನುಭವ ಅದರಲ್ಲಿ ಇತ್ತು ಅಂತ ವಿದ್ವಾಂಸರು ಹೇಳ್ತಾರೆ. ಅಂತಹ ಭಾಷ್ಯ ಬರೆದದ್ದು 16ನೇ ವಯಸ್ಸಿಗೆ ಅಂತ ಆದರೆ, ಈಗಿನ ಕಾಲದಲ್ಲಿ 16ನೇ ವಯಸ್ಸು ಅನ್ನುವಂಥದ್ದು ಆಟ ಆಡೋ ವಯಸ್ಸು ಸಾಮಾನ್ಯವಾಗಿ. ಇದರಲ್ಲಿ ಗಂಭೀರ ಭಾಷ್ಯವನ್ನು ಬರೆದಿದ್ದಾರೆ ಅಂದರೆ ಇದನ್ನು ಅವತಾರ ಅಂತ ಒಪ್ಪಲೇಬೇಕಾಗ್ತದೆ. ಯಾಕಂದರೆ ಸಾಮಾನ್ಯ ಮನುಷ್ಯನಿಗೆ ಅಸಾಧ್ಯವಾದಂತಹ ಕೆಲಸ. ನಮ್ಮ ಪರಂಪರೆಯಲ್ಲಿ, ವೈದಿಕ ಸನಾತನ ಪರಂಪರೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಯಾವ್ಯಾವ ಧರ್ಮ ಅನ್ನೋದು ಅವನತಿಗೆ ಹೋಗುತ್ತದೋ ಅದನ್ನು ಪುನರ್ ಪ್ರತಿಷ್ಠೆ ಮಾಡುವುದಕ್ಕೆ ಭಗವಂತ ಧರೆಗಿಳಿದು ಬರ್ತಾನೆ. ಅದರಲ್ಲಿ ನಿತ್ಯಾವತಾರ ಅಂತ ಕರೀತಾರೆ ಜ್ಞಾನಿಗಳನ್ನು. ಅಂದರೆ ಮನುಷ್ಯ ಶರೀರದಲ್ಲಿ ಇದ್ದುಕೊಂಡು ಈ ಜ್ಞಾನದ ಪದ್ಧತಿ ಏನಿದೆ, ಅಧ್ಯಯನ ಅಧ್ಯಾಪನ ಪದ್ಧತಿಯನ್ನು ಸಂಸ್ಕರಣ ಮಾಡೋದಕ್ಕೋಸ್ಕರ ಬರ್ತಾರೆ. ಕಪಿಲರು ಬಂದರು, ವ್ಯಾಸರು ಬಂದರು. ಹಾಗೆ ಸ್ವಲ್ಪ ಕಾಲದ ಹಿಂದೆ ನಾವು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಚಾಣಕ್ಯ ಬಂದ. ಈ ರೀತಿಯಾಗಿ ದೊಡ್ಡ ದೊಡ್ಡ ವಿದ್ವಾಂಸರು ನಮ್ಮ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ. ನಾವು ನೋಡ್ತೇವೆ ಸಪ್ತಮಿಯ ದಿನ, ಇದೇ ವೈಶಾಖ ಸಪ್ತಮಿ ವಿದ್ಯಾರಣ್ಯ ಮಹಾಸ್ವಾಮಿಗಳು ಅವತರಿಸಿದರು. ಅದು ಕೂಡ ಅವತಾರವೇ. ಯಾಕಂದರೆ ಆಯಾ ಕಾಲಘಟ್ಟದಲ್ಲಿ ಆ ಧರ್ಮ ರಕ್ಷಣೆಗೋಸ್ಕರವಾಗಿ, ಧರ್ಮದ ರಕ್ಷಣೆಗೋಸ್ಕರವಾಗಿ ಭಗವಂತ ಮನುಷ್ಯನ ರೂಪವನ್ನು ಧರಿಸಿಕೊಂಡು ಬರ್ತಾನೆ. ಭಗವತ್ಪಾದರು ಧರೆಗಿಳಿದಂಥ ಸಮಯ 7 ಮತ್ತು 8ನೇ ಶತಮಾನದ ಒಂದು ಸಂಧಿ. 778 ಕ್ರಿಸ್ತಶಕ 788ರಿಂದ 820 ಅವರು ಉಳಿದಂತಹ ಸಮಯ. ಅಂದರೆ 32 ವರ್ಷಗಳ ಕಾಲ ಅವರು ಇದ್ದರು ಭೂಮಿಯ ಮೇಲೆ. 788ರಿಂದ ಕ್ರಿಸ್ತಶಕ 788ರಿಂದ 820 ಸಾಮಾನ್ಯವಾಗಿ ಹೆಚ್ಚಿನ ವಿದ್ವಾಂಸರು ಒಪ್ಪಿಕೊಂಡಂತಹ ಸಮಯ ಇದು. ಆ ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತಪ್ಪ ಅಂದರೆ, ನಮ್ಮ ಈ ವೈದಿಕ ಸಂಸ್ಕೃತಿ ಅನ್ನುವಂಥದ್ದು ತುಂಬ ಕಠಿಣವಾದಂತಹ ಒಂದು ಸಂಕಟದ ಸ್ಥಿತಿಯಲ್ಲಿತ್ತು. ಪರಕೀಯರಿಂದ ಅಷ್ಟೇ ಅಲ್ಲ, ಸ್ವಕೀಯರಿಂದಲೂ ಕೂಡ. ಪರಕೀಯರೆಂದರೆ ಈ ವೈದಿಕ ಧರ್ಮವನ್ನೇ ಬಹಿಷ್ಕರಿಸಿ ವೈದಿಕ ಧರ್ಮದಿಂದಲೇ ಹುಟ್ಟಿದಂತಹ ಬೌದ್ಧ ಜೈನರು ಈ ವೈದಿಕ ಧರ್ಮದ ವಿರೋಧ ಮಾಡ್ತಾ ಇದ್ರು. ಕಾರಣ ಏನಪ್ಪ ಅಂದರೆ, ಇಲ್ಲಿ ಹಿಂಸೆ ಇದೆ ಅಂತ. ಇಲ್ಲಿ ಮಾಡ್ತಕ್ಕಂಥ ಆಚರಣೆಗಳು ಯಾವುದೂ ಕೂಡ ತರ್ಕಬದ್ಧವಾಗಿಲ್ಲ. ಯಾವುದೋ ಲೋಕದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶ್ರಾದ್ದಾದಿಗಳನ್ನು ಮಾಡೋದು, ಅಥವಾ ಸ್ವರ್ಗಲೋಕಕ್ಕೆ ಹೋಗೋದಕ್ಕೋಸ್ಕರ ಯಜ್ಞಯಾಗಾದಿಗಳನ್ನು ಮಾಡೋದು, ಇವೆಲ್ಲ ತರ್ಕಕ್ಕೆ ವಿರುದ್ಧ ಅಂತ ಅವ್ರದ್ದೊಂದು ವಾದ. ಹಾಗೆ ಅದೊಂದು ದೊಡ್ಡ ಗುಂಪೆ ಬೆಳೀತು ನಮ್ಮ ದೇಶದಲ್ಲಿ. ಬೌದ್ಧ ಜೈನರ ರಾಜಾಶ್ರಯವನ್ನು ಪಡ್ಕೊಂಡು ಪ್ರಭಾವ ಹೆಚ್ಚಿತು. ಅವರು ವೈದಿಕ ಮತವನ್ನು ತುಂಬ ವಿರೋಧಿಸಿದರು. ಅದರ ಜೊತೆಗೆ ವೈದಿಕ ಮತವನ್ನೇ ಆಶ್ರಯಿಸಿದವರು ಕೆಲವರು ಅದರ ಒಂದು ಸ್ಪಿರಿಟ್ ಅಂತ ನಾವೇನು ಕರಿತೇವೆ, ಅದರ ಸ್ಫೂರ್ತಿ, ಯಾಕೆ ಯಜ್ಞಯಾಗಾದಿಗಳಿದೆ, ಯಾಕೆ ಅನುಷ್ಠಾನಗಳನ್ನು ಮಾಡ್ತೇವೆ, ನಾವು ಯಾಕೆ ಹೋಮಹವನಗಳನ್ನು ಮಾಡ್ತೇವೆ, ಅದರ ಅರ್ಥವನ್ನೇ ತಿಳಿಯದೆ ಸುಮ್ಮನೆ ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗಿ ಎಷ್ಟೋ ಕಂದಾಚಾರಗಳು ಅಂದೇನು ಹೇಳ್ತೇವೆ ನಾವು, ಅವುಗಳೆಲ್ಲ ನುಸುಳಿಕೊಂಡು ಬಿಟ್ಟಿದ್ದವು. ನಿಮ್ಗೆ ಗೊತ್ತಿರ್ಬೋದು, ಒಂದು ಕತೆ ಹೇಳ್ತಾರಲ್ಲ, ಬೆಕ್ಕನ್ನು ಕಟ್ಟಿದ ಕತೆ ಗೊತ್ತುಂಟು. ಶ್ರಾದ್ದದ ಕಾಲದಲ್ಲಿ ಬೆಕ್ಕಿಲ್ಲ ಅಂತ ಹೇಳಿ ಪಕ್ಕದ ಮನೇಲಿ ಬೆಕ್ಕತನ್ನು ಕಟ್ಟದ್ನಂತೆ. ಮಗ ಅದನ್ನೇ ಅನುಸರಿಸಿಕೊಂಡು ಹೋದನಂತೆ. ಹಾಗೆ ಎಷ್ಟೋ ಆಗಿಬಿಟ್ಟಿತ್ತು. ಆದ್ದರಿಂದ ಅವರ ಆಚರಣೆಯಲ್ಲಿಯೂ ಕೂಡ ದೋಷಗಳನ್ನು, ಹುಳುಕುಗಳನ್ನು ತೋರಿಸಲಿಕ್ಕೆ ಇನ್ನೊಬ್ಬರಿಗೆ ಅವಕಾಶ ಆಗ್ತಿತ್ತು. ಈ ತನ್ಮಧ್ಯೆ ಈ ಚಾರ್ವಾಕರು ಅಂತಕ್ಕಂಥ ಒಂದು ಈಗಲೂ ಇದ್ದಾರೆ, ಯಾವಾಗಲೂ ಇರ್ತಾರೆ ಅವರು. ಚಾರ್ವಾಕರು ಅಂದರೆ ನಾಸ್ತಿಕವಾದ, ಈಶ್ವರ ಇಲ್ಲ, ಜೀವ ಇಲ್ಲ, ಯಾವ ಯಜ್ಞಯಾಗಾದಿಗಳಿಗೆ ಅರ್ಥ ಇಲ್ಲ, ಇವೆಲ್ಲ ಮೀನಿಂಗ್ಲೆಸ್ ಅಂತ ಹೇಳುವರು. ಈಗಿನ ಕಾಲದಲ್ಲಿ ಬುದ್ಧಿಜೀವಿಗಳು ಅಂತ ಕರೀತಾರೆ ಅವರಿಗೆ, ಹಿಂದೆ ಚಾರ್ವಾಕರು ಅಂತ ಕರೀತಿದ್ರು. ಹಾಗೆ ಅದೊಂದು ಪಂಗಡ ರಾಮಾಯಣದಲ್ಲೂ ಕೂಡ ಇತ್ತು. ಶ್ರೀರಾಮಚಂದ್ರನಿಗೆ
ಜಾಬಾಲಿ ಮಹರ್ಷಿಗಳು ಬಂದುಬಿಟ್ಟು ಈ ನಾಸ್ತಿಕವಾದವನ್ನು ಬೋಧನೆ ಮಾಡಿದಾಗ ಶ್ರೀರಾಮ ಚೆನ್ನಾಗಿ ಉತ್ತರ ಕೊಡ್ತಾನೆ ಅವನಿಗೆ. ಆದ್ದರಿಂದ ಎಂದೆಂದೂ ಇರತಕ್ಕಂತಹ ಇದೊಂದು ವಾದ, ಲೌಕಾಯತಿಕರು ಚಾರ್ವಾಕರು ಅಂತ ಕರೀತಾರೆ. ಅಂದರೆ ಕಾಣುವಂತಹ ದೃಶ್ಯ ಪ್ರಪಂಚ ಅಷ್ಟೇ ಸತ್ಯ ಅಂತ ಹೇಳೋರು, ಕಣ್ಣಿಗೆ ಕಾಣದ ಇನ್ನೊಂದು ಲೋಕ ಇಲ್ಲ ಅಂತ ಹೇಳುವವರು. ಅವ್ರು ಹೇಳುವಂಥದ್ದೇನಪ್ಪ ಅಂದರೆ, ಈ ಶರೀರ ಇದೆಯಲ್ಲಪ್ಪ, ಈ ಶರೀರ ಇರುವ ತನಕ ಇಲ್ಲೊಂದು ಜೀವ ಅಂತ ಇರ್ತದೆ. ಅದು ಶರೀರ ಸತ್ತೋದ್ಮೇಲೆ ಜೀವ ಹೊರಟೋಗ್ತದೆ, ಸುಟ್ಟ ಮೇಲೆ ಹೋಯ್ತದ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗನಂ ಕುತಃ ಅತಃ ಋಣಂಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಈ ಸುಟ್ಟ ತಕ್ಷಣ ಇದೇನು ಎಲ್ಲಿಗೆ ಹೋಗಲ್ಲ, ಇದು ಎಲ್ಲಿಗೆ ಮುಗೀತದ್ರ ಕತೆ. ಆದ್ದರಿಂದ ಪರಲೋಕ ಅಂತಿಲ್ಲ, ಪುನರ್ಜನ್ಮ ಅಂತ ಇಲ್ಲ, ದೇವರು ಅಂತಿಲ್ಲ. ಅವ್ರಿಗೆ ದೇವರು ಅಂತ ಒಬ್ಬ ಇದ್ದರೆ ಜಗತ್ತಿನ ಅವ್ಯವಸ್ಥೆಗಳೆಲ್ಲ ಯಾಕೆ? ಒಬ್ಬನು ಶ್ರೀಮಂತ, ಒಬ್ಬನು ಬಡವ, ಒಬ್ಬನು ಸುಖಿ, ಒಬ್ಬ ದುಃಖಿ ಅಲ್ಲ. ನಾವು ಒಮ್ಮೆ ಹೇಳಿಕೊಂಡು ಈ ವಾದ ನಮಗೂ ಅಲ್ಲಿ ಬರ್ತದೆ. ಹಾಗೆ ಅದನ್ನೊಂದು ಸಿದ್ಧಾಂತವಾಗಿ ಮಾಡಿಟ್ಕೊಂಡಿದ್ರು ಅವರು. ಕಿಣ್ಮಾದಿಭ್ಯೋ ಮದಶಕ್ತಿವತು ಅಂತ ಸೂತ್ರ ಕೂಡ ಇದೆ ಅವರದ್ದು. ಹೇಗೆ ಎಲೆ, ಸುಣ್ಣ, ಅಡಿಕೆ ಸೇರಿಸಿಬಿಟ್ರೆ ಕೆಂಪು ಬಣ್ಣ ಬರ್ತದೆ, ಹಾಗೆ ಪಂಚಭೂತಗಳು ಸೇರಿಸಿಕೊಂಡ್ರೆ ಒಳಗಡೆಗೆ ಜೀವದ ಸ್ಫುರಣೆ ಆಗ್ತದೆ. ಆದ್ದರಿಂದ ಜೀವ ಅಂತ ಒಂದು ಸಪರೇಟ್ ಅಸ್ತಿತ್ವ ಇಲ್ಲ. ಈ ಚಾರ್ವಾಕರವಾದ ಆವಾಗಲೂ ಕೂಡ ಪ್ರಬಲವಾಗಿತ್ತು. ಒಂದು ಕಡೆ ಚಾರ್ವಾಕರು, ಒಂದು ಕಡೆಗೆ ಜೈನರು, ಬೌದ್ಧರು, ಮತ್ತೊಂದು ಕಡೆ ವೈದಿಕ ಧರ್ಮಾಚರಣೆಯನ್ನೇ ಮಾಡಿ ಅದರಲ್ಲಿ ಶ್ರದ್ಧೆಯನ್ನು ಕಳ್ಕೊಂಡಂಥವರು, ಅಂಧಾನುಕರಣೆಯನ್ನು ಇಟ್ಟುಕೊಂಡಂತಹ ಒಂದು ಪಂಗಡ. ಇಷ್ಟರ ಮಧ್ಯೆ ವೈದಿಕ ಹಿಂದೂ ಸನಾತನ ಧರ್ಮ ತತ್ತರಿಸಿ ಹೋಗ್ಬಿಟ್ಟಿತ್ತು. ಇದಕ್ಕೊಂದು ವ್ಯವಸ್ಥೆ, ಒಂದು ರೂಪುರೇಷೆ ಕೊಡುವವರು ಬೇಕಿತ್ತು. ಇದಮಿತ್ತಂ ಅಂತ ಒಂದು ನಿರೂಪಣೆ ಮಾಡುವವರು ಬೇಕಿತ್ತು. ಮತ್ತೆ ಇನ್ನೊಂದು ಸಮಸ್ಯೆ ಆಗಿತ್ತು ಆವತ್ತಿನ ಕಾಲದಲ್ಲಿ, ಈಗಲೂ ಇದೆ ಸಮಸ್ಯೆ. ಏನಂದರೆ, ಈ ಆಗಮಶಾಸ್ತ್ರದಿಂದ ಹುಟ್ಟಿದಂತಹ ಕೆಲವು ಮತಗಳು, ಶೈವ, ಗಾಣಪತ್ಯ, ವೈಷ್ಣವ, ಈ ರೀತಿ ಬೇರೆ ಬೇರೆ ಮತಗಳು ಅಂತ ಕರೀತಾರೆ. ಮತಗಳು ಅಂದರೆ ಏನು? ಅವನಿಗೆ ಯಾವುದೋ ಒಂದು ಶ್ರದ್ಧೆ ಇರತ್ತಪ್ಪ, ಆ ಶ್ರದ್ಧೆಯ ದೇವರನ್ನೇ ಮುಖ್ಯ ಅಂತ ಹೇಳ್ತಕ್ಕಂಥ, ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳನ್ನು ಮಾಡ್ತಕ್ಕಂಥವ್ರು. ದೇವಿಯನ್ನು ನಂಬುವರಿಗೆ ಶಾಕ್ತರು ಅಂತ ಕರಿತಾ ಇದ್ರು. ಶಕ್ತಿಯೇ ಪರಮ ಶ್ರೇಷ್ಠವಾದ ತತ್ವ ಅಂತ ಹೇಳುವವರು. ಲಲಿತಾ ತ್ರಿಪುರ ಸುಂದರಿ ಉಪಾಸನೆ ಮಾಡುವಂಥದ್ದು ದೇವಿ ಉಪಾಸನೆ ಅಷ್ಟೇ. ನಾರಾಯಣ, ಬ್ರಹ್ಮ, ವಿಷ್ಣು, ಶಿವ ಇವರೆಲ್ಲ ತುಂಬ ಕೆಳಗೆ, ಈ ರೀತಿ ಹೇಳೋದು. ಇನ್ನು ವಿಷ್ಣು ಉಪಾಸನೆ ಮಾಡೋರು ವೈಷ್ಣವರು ಅಂತ ಕರಿತಿದ್ರು. ಪಂಚರಾತ್ರಾದಿ ಆಗಮಗಳನ್ನು ಅವರು ಅನುಸರಿಸ್ತಾ ಇದ್ರು. ಅವರು ವಿಷ್ಣುವೇ ಶ್ರೇಷ್ಠ, ಬೇರೆಯವರೆಲ್ಲ ಕನಿಷ್ಠ ಅಂತ. ಇನ್ನು ಶೈವರು, ಅವರಲ್ಲಿ ಅನೇಕ ಪ್ರಭೇದಗಳಿದ್ವು. ವೀರಶೈವ ಅಂತ ಒಂದು ಪ್ರಭೇದ ಅಷ್ಟೇ, ಕಾಳಾಮುಖ ಅಂತಿದ್ರು. ಹಾಗೆ ಅನೇಕ ಕಾಶ್ಮೀರದಲ್ಲಿ ಕೂಡ ಒಂದು ಅವ್ರ ಪಂಗಡ ಇತ್ತು. ಈ ರೀತಿ ಬೇರೆ ಬೇರೆ ಶೈವ ಪಂಗಡಗಳೇ ಇದ್ವು. ಭೈರವನ ಉಪಾಸನೆ ಮಾಡುವವರು, ಉಗ್ರ ಭೈರವ ಅಂತ ಒಬ್ಬನಿದ್ದ. ಆ ರೀತಿ ಈ ಆಗಮಶಾಸ್ತ್ರದಿಂದ ಪ್ರಭಾವಿತವಾದಂತಹ ಪಂಗಡಗಳು ತಮ್ಮ ತಮ್ಮ ಮತಗಳನ್ನೇ ಶ್ರೇಷ್ಠ ಅಂತ ಹೊಡೆದಾಡ್ಕೊಳ್ತಿದ್ರು. ಎಷ್ಟರ ಮಟ್ಟಿಗೆ ಅಂದರೆ, ಶೈವರು ವೈಷ್ಣವ ದೇವಸ್ಥಾನವನ್ನು ನಾಶಪಡಿಸೋದು, ವೈಷ್ಣವರು ಶೈವರ ದೇವಸ್ಥಾನ ನಾಶಪಡಿಸೋದು, ಅಷ್ಟರ ಮಟ್ಟಿಗೆ ಮತದ ಅಭಿಮಾನ, ದುರಭಿಮಾನ. ಇದು ಸರ್ವಥಾ ತಪ್ಪು. ಯಾಕಂದರೆ ಸ ಬ್ರಹ್ಮ ಸ ವಿಷ್ಣು ಸ ರುದ್ರ ಸ ಇಂದ್ರ, ಅವನೊಬ್ಬನೇ ಎಲ್ಲವೂ ಅಂತ ನಮ್ಮ ವೇದ ಮತ್ತೆ ಮತ್ತೆ ಸಾರಿದೆ. ಏಕೋ ದೇವೋ ಸರ್ವಭೂತೇಶು ಗೂಢ, ಒಬ್ಬನೇ ಪರಮಾತ್ಮನೆಲ್ಲ ಹೃದಯವನ್ನು ಬೆಳಗ್ತಾ ಇದ್ದಾನೆ. ಏಕಂ ಸತ್ವಿಪ್ರ ಬಹುಧಾ ವದಂತಿ, ಒಬ್ಬನೇ ಪರಮಾತ್ಮನಿಗೆ ಹಲವು ನಾಮರೂಪ ಅಂತ ವೇದಗಳಲ್ಲಿ ಅನೇಕ ಬಗೆಯಾಗಿ ಹೇಳಿದೆ. ಒಬ್ಬನೇ ಪರಮಾತ್ಮ, ಅವನಿಗೆ ದೇವಿ, ಅವನಿಗೆ ನಾರಾಯಣ, ಅವನಿಗೆ ರುದ್ರ, ಅವನಿಗೆ ಗಣಪತಿ, ಅವನಿಗೆ ಷಣ್ಮುಖ ಅಂತ ಕರೆಯೋದು ಶಾಸ್ತ್ರದಲ್ಲಿ. ಒಂದೊಂದು ತತ್ವವನ್ನು ಆಶ್ರಯಿಸಿ ಒಂದು ಔಪಾಧಿಕವಾದ ಭಿನ್ನತೆ. ಸೃಷ್ಟಿ ದೃಷ್ಟಿಯಿಂದ ಬ್ರಹ್ಮ, ಪ್ರಳಯ ದೃಷ್ಟಿಯಿಂದ ರುದ್ರ, ಕಾಪಾಡುವ ದೃಷ್ಟಿಯಿಂದ ವಿಷ್ಣು, ಇದೇ ಹೊರತು ಭೇದ ಇಲ್ಲ ಅವುಗಳಲ್ಲಿ ಪರಂಪರೆಯಲ್ಲಿ. ಆದರೆ ಈ ವಾದ ಅತ್ಯಂತ ಪ್ರಬಲವಾಗಿ ಆಯಾ ದೇವಸ್ಥಾನಗಳಲ್ಲಿ ಅವರದೊಂದು ಮತಕ್ಕೆ ಸಂಬಂಧಪಟ್ಟಂತಹ ಗುಂಪು ಹೊಡೆದಾಟ ಮಾಡ್ಕೊಳ್ತಾ, ಜಗಳ ಮಾಡ್ಕೊಳ್ತಾ ಇದ್ದರು. ಅದಕ್ಕೆ ಭಗವತ್ಪಾದರಂತಹ ಮಹಾ ಮನೀಷಿ ಬಂದು ಅವೆಲ್ಲ ಒಂದು ಸಮನ್ವಯ ಮಾಡಬೇಕಾದಂತಹ ಒಂದು ಪ್ರಸಂಗ ಬಂತು. ಅದಕ್ಕೆ ಆಚಾರ್ಯರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಬಿರುದು ಕೂಡ ಇದೆ. ಷಣ್ಮಥಗಳನ್ನು ಸ್ಥಾಪನೆ ಮಾಡಿದರು ಅಂತ. ಅವ್ರು ಏನು ಮಾಡಿದ್ರು ಅಂದರೆ, ನೀವು ಹೊಡೆದಾಡ್ಕೊಳ್ಬೇಡಿಯಪ್ಪ, ಈ 6 ದೇವರನ್ನ ಇಟ್ಕೊಂಡು ಪೂಜೆ ಮಾಡಿ ಅಂದರು, ರಗಳೆ ಬೇಡ ಅಂತ. ಶಿವ, ವಿಷ್ಣು, ಗಣಪತಿ, ಅಂಬಿಕಾ, ಸೂರ್ಯ, ಮತ್ತೆ ಶಿವ, ವಿಷ್ಣು, ಗಣಪತಿ, ಅಂಬಿಕಾ, ಸೂರ್ಯ, ಈ 5 ದೇವತೆಗಳನ್ನು ಮನೆಯಲ್ಲಿ ಇಟ್ಕೊಂಡು ನಿತ್ಯ ಪೂಜೆ, ಪಂಚದೇವತಾ ಉಪಾಸನೆ ಅಂತ. ಹೆಚ್ಚಿನ ಜನ ತಿಳ್ಕೊಂಡಿರೋದೇನೋ ಶಾಂಕರ ಪರಂಪರೆಯವರು ಶೈವರು ಅಂತ. ತುಂಬ ತಪ್ಪದು.
ಶಾಂಕರ ಪರಂಪರೆ ಅಂದರೆ ಶೈವ ಪರಂಪರೆ ಅಲ್ಲ, ವೈಷ್ಣವ ಪರಂಪರೆ ಅಲ್ಲ. ಅಂದರೆ ಯಾವ ಪರಂಪರೆ? ಔಪನಿಷತ್ ಪರಂಪರೆ. ಉಪನಿಷತ್ ಪ್ರತಿಪಾದ್ಯವಾದಂತಹ ಪರಮಾತ್ಮನನ್ನು ಅನುಸಂಧಾನ ಮಾಡುವವರು ಶಾಂಕರ ಪರಂಪರೆಯವರು. ಅದೇ ಉಪನಿಷತ್ ಪ್ರತಿಪಾದ್ಯನಾದ ಪುರುಷನಿಗೇ ಹೆಸರು ವಿಷ್ಣು, ಶಿವ, ಗಣಪತಿ ಅಂತ ಅನೇಕ ಹೆಸರುಗಳಿರೋದ್ರಿಂದ ಅವುಗಳನ್ನು ಇಟ್ಕೊಂಡು ಪೂಜೆ. ಅದು ಹೇಗಪ್ಪ ಅಂದರೆ, ನೀನು ವಿಷ್ಣು ಭಕ್ತನಾದರೆ ವಿಷ್ಣು ಪಂಚಾಯತನ ಮಾಡು, ವಿಷ್ಣು ಮಧ್ಯೆ ಇಟ್ಕೋ, ಉಳಿದ ಪರಿವಾರ ದೇವತೆಗಳನ್ನು ದೂರ ಇಟ್ಕೋ. ಶಿವನ ಭಕ್ತನಾದರೆ ಶಿವನನ್ನು ಮಧ್ಯೆ ಇಟ್ಕೋ, ಉಳಿದ ಪರಿವಾರಗಳನ್ನು ದೂರ ಇಟ್ಕೋ. ಶಿವರಾತ್ರಿ ದಿನ ಪೂಜೆ ಮಾಡಬೇಕು, ಶಿವನ ಮಧ್ಯೆ ಇಟ್ಕೊಂಡು ಉಳಿದ ದೇವರನ್ನು ದೂರ ಇಟ್ಕೋ. ಈ ರೀತಿಯಾಗಿ ಅಲ್ಲೆಲ್ಲ ಸಮನ್ವಯವನ್ನು ಮಾಡಿ ಅಲ್ಲೆಲ್ಲೂ ಭೇದ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ರು. ಅಂತಹ ಕಾಲಘಟ್ಟದಲ್ಲಿ ಭಗವತ್ಪಾದರ ಅವತಾರ ಕೇರಳದಲ್ಲಿ ಆಯಿತು. ಅವತಾರಕ್ಕೆ ಒಂದು ಭೂಮಿಕೆ ಬೇಕಲ್ವಾ, ಒಬ್ಬರು ತಂದೆ ತಾಯಿ ಬೇಕು, ಒಂದು ಜಾಗ ಬೇಕು. ಕೇರಳದಲ್ಲಿ ಶಿವಗುರು ಅಂತಕ್ಕಂಥ ಒಬ್ಬ ವಿದ್ವಾಂಸ, ನಂಬೂದಿರಿ ಬ್ರಾಹ್ಮಣ, ಕೃಷ್ಣ ಯಜುರ್ವೇದದ ಆಪಸ್ತಂಭ ಶಾಖೆಗೆ ಸೇರಿದಂತಹ ಅತ್ರಿ ಗೋತ್ರದ ಬ್ರಾಹ್ಮಣ ವಿದ್ವಾಂಸನಾಗಿದ್ದ. ತನ್ನ ಮನೆಯಲ್ಲೇ ಒಂದು ವೇದ ಪಾಠಶಾಲೆಯನ್ನು ನಡೆಸ್ತಾ ಇದ್ದ. ಅವನಿಗೆ ಹೆಂಡತಿ ಆರ್ಯಾಂಬೆ ಅಂತ. ಮಘ ಎನ್ನತಕ್ಕಂತಹ ಪಂಡಿತ, ವಿದ್ವಾಂಸನ ಪಂಡಿತನ ಮಗಳು ಆರ್ಯಾಂಬೆ. ಇಬ್ಬರು ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದರು ಕೇರಳದ ಕಾಲಟಿಯಲ್ಲಿ. ಕೇರಳ ಅನ್ನುವಂಥದ್ದು ತುಂಬ ಸುಂದರವಾದಂತಹ ಜಾಗ. ಕನ್ಯಾಕುಮಾರಿಯಿಂದ ಗೋಕರ್ಣದವರೆಗಿರತಕ್ಕಂಥ ಕ್ಷೇತ್ರವನ್ನು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ. ತುಂಬ ಪ್ರಕೃತಿ ಸೌಂದರ್ಯ, ಪಶ್ಚಿಮ ಘಟ್ಟದ ಇಳಿಜಾರಿನ ತಪ್ಪಲು ಪ್ರದೇಶ, ಪಕ್ಕದಲ್ಲಿ ಸಮುದ್ರ, ಉದ್ದಕ್ಕೂ ಪ್ರಕೃತಿಯಿಂದ ಸುಶೋಭಿಸ್ತಕ್ಕಂತಹ ನಾಡದು. ಪರಶುರಾಮ ತಪಸ್ಸಿಗಂತ ಬಂದಾಗ ತನ್ನ ಪರಶುವನ್ನು ಎಸಿತಾನಂತೆ ಸಮುದ್ರಕ್ಕೆ. ನಾನು ಎಸೆದಷ್ಟು ದೂರ ನೀನು ಸಮುದ್ರ ಹಿಂದೆ ಸರಿ ಅಂತ. ಅಷ್ಟು ಜಾಗ ಭೂಭಾಗವಾಯಿತು. ಅಲ್ಲಿರ್ತಕ್ಕಂತಹ ನಾಗಗಳು ಬಂದು ಕೇಳದವಂತೆ, ನಾವು ವಾಸಿಸ್ಕೊಂಡಿರ್ತಕ್ಕಂಥ ಭೂಭಾಗವನ್ನು ನೀನು ಇದು ಮಾಡಿಬಿಟ್ಟಿದೆಯಾ, ಜನವಸತಿಗೆ ಮಾಡಿದೆಯಾ, ನಾವೆಲ್ಲಿ ಹೋಗೋದು ಅಂತ. ಆ ನಾಗಗಳಿಗೆ ಅಲ್ಲಿಯ ಬ್ರಾಹ್ಮಣರನ್ನು ಉಳಿದವರನ್ನು ಕರೆದುಬಿಟ್ಟು ಹೇಳ್ತಾರಂತೆ, ಇಲ್ಲಿ ನಾಗಗಳಿಗೆ ಜಾಗ ಮಾಡಿಕೊಡ್ಬೇಕು, ನಿಮ್ಮ ಪ್ರತಿಯೊಂದು ಜಾಗದಲ್ಲಿಯೂ ನಾಗನ ಬನ ಮಾಡಬೇಕು, ನಾಗಗಳು ಸುರಕ್ಷಿತವಾಗಿರಬೇಕು ಅಂತ ಹೇಳಿದಂತೆ. ಆದ್ದರಿಂದ ಅಲ್ಲೆಲ್ಲ ನಾಗಬನಗಳು ಕಾಣಿಸ್ತವೆ ನಮಗೆ. ಹಾಗೆ ಆ ಕೇರಳದ ದೇಶದಲ್ಲಿ ಪೂರ್ಣಾ ನದಿ ಅಂತ ಇದೆ. ಪೂರ್ಣಾ ನದಿಯ ಪಕ್ಕದಲ್ಲಿ ಅಗ್ರಹಾರ, ಅಗ್ರಹಾರದಲ್ಲಿ ಶಿವಗುರು ಹಾಗೂ ಆರ್ಯಾಂಬೆ ತಮ್ಮ ವೈದಿಕ ಕರ್ಮಾನುಷ್ಠಾನಗಳಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಒಂದು 50 ವರ್ಷ ದಾಟಿದರೂ ಕೂಡ ಮಕ್ಕಳಾಗಲಿಲ್ಲ. ಸಹಜವಾಗಿ ಮಕ್ಕಳಾಗಲಿಲ್ಲ ಅನ್ನೋದೊಂದು ಚಿಂತೆ ಕಾಡ್ತಾ ಇರುತ್ತೆ. ಶಾಸ್ತ್ರಗಳಲ್ಲಿ ಎಲ್ಲ ಕಷ್ಟಕ್ಕೂ ಅಂತಿಮವಾದ ಒಂದು ಪರಿಹಾರ ಕೊಟ್ಟಿದ್ದಾರೆ, ತಪಸ್ಸು. ಲೌಕಿಕ ಪ್ರಯತ್ನವನ್ನು ಮಾಡಿದ ಮೇಲೂ ಕೂಡ ನಿಮಗೆ ಸಾಧ್ಯವಾಗಲಿಲ್ಲ ಅಂದರೆ ನೀವು ತಪಸ್ಸು ಮಾಡಿ. ತಪಸ್ಸಾ ಕಿಮ್ನ ಸಿದ್ಧ್ಯತಿ, ತಪಸ್ಸಿನಿಂದ ಏನು ಸಾಧ್ಯ ಇಲ್ಲ ಅಂತ ಎಲ್ಲವನ್ನ ಪ್ರಾಪ್ತಿ ಮಾಡಿಕೊಳ್ಬೋದು ಕಠೋರವಾದ ತಪಸ್ಸನ್ನು ಮಾಡಿದರೆ. ಪ್ರಾಚೀನವಾದಂತಹ ಅನೇಕ ದಾಖಲೆಗಳು ನಮಗೆ ಸಿಗುತ್ತವೆ ಈ ವಿಷಯದಲ್ಲಿ. ಅದಕ್ಕೆ ಅವರು ಗುರುಗಳು ಹೇಳ್ತಾರೆ, ಇಲ್ಲಿಯೇ ಶಿವ ಇದ್ದಾನಲ್ಲ, ವೃಷಾಚಲ ಪರ್ವತ ಅಂತ ಇತ್ತು ಅಲ್ಲಿ. ಆ ವೃಷಾಚಲದಲ್ಲಿ ಇರತಕ್ಕಂತಹ ವೃಷಾಚಲೇಶ್ವರನನ್ನು ಅಥವಾ ಚಂದ್ರಮೌಳೀಶ್ವರ ಎಂಬ ಹೆಸರು ಕೂಡ ಇದೆ. ಅಲ್ಲಿಗೆ ಹೋಗಿ ನೀವಿಬ್ಬರು ಅನುಷ್ಠಾನ ಮಾಡಿಕೊಂಡು ಜೀವನವನ್ನು ಕಳೆಯಿರಿ, ಹಾಗೆ ನಿಮಗೆ ಸಂತಾನ ಪ್ರಾಪ್ತಿಯಾಗತ್ತೆ ಎಂಬುದಾಗಿ ಹಿರಿಯರು ಸೂಚಿಸಿದರು. ಹಾಗೆ ಅವರಲ್ಲಿಗೆ ಹೋಗಿ ತ್ರಿಶೂರ್ ಅಂತ ಕರೀತಾರೆ, ಈಗ ಕೇರಳದಲ್ಲಿರ್ತಕ್ಕಂಥ ತ್ರಿಶೂರಿನ ದೇವಸ್ಥಾನ ಅಂತಲೂ ಹೇಳ್ತಾರೆ. ಅಲ್ಲಿಗೆ ಹೋಗಿ ತಪಸ್ಸನ್ನು ಮಾಡಿಕೊಂಡಿದ್ದರು. ಪಂಚಾಕ್ಷರಿ ಜಪವನ್ನು ಮಾಡ್ತಾ, ರುದ್ರ ಮಂತ್ರಾದಿಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡ್ತಾ, ಇಂದ್ರಿಯ ನಿಗ್ರಹಪೂರ್ವಕವಾಗಿ ಬದುಕನ್ನು ನಡೆಸ್ತಾ ಇದ್ರು. ತಪಸ್ಸು ಅಂದರೆ ಏನರ್ಥ? ಮನಸಶ್ಚ ಇಂದ್ರಿಯಾಣ ಏಕಾಗ್ರ್ಯಂ ಪರಮಂ ತಪಃ ಅಂತ ಶಂಕರರು ಕೂಡ ಭಾಷ್ಯದಲ್ಲಿ ಕೆಲವು ಕಡೆ ಹೆಚ್ಚಿದ್ದಾರೆ. ಮನಸ್ಸು ಮತ್ತು ಇಂದ್ರಿಯಗಳ ಏಕಾಗ್ರತೆಗೆ ತಪಸ್ಸು ಅಂತ ಹೆಸರು. ಏಕಾಗ್ರತೆ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು 10 ಕಡೆ ಹಂಚಿ ಹೋಗುವುದರಿಂದ ನಮಗೆ ಏನೋ ಒಂದು ಸಿದ್ಧಿ ಸಾಧ್ಯ ಆಗ್ತಾ ಇಲ್ಲ. ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಒಬ್ಬನ ಏನು ಕೆಲಸ ಮಾಡೋದಾದರೆ ಯಶಸ್ಸು ಸಿಗ್ತದೆ ನಮಗೆ. ಆ ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳೋದಕ್ಕೆ ಇಂದ್ರಿಯ ನಿಗ್ರಹಪೂರ್ವಕವಾಗಿ ಮಾಡ್ಕೋಬೇಕಾಗ್ತದೆ. ಇಂದ್ರಿಯಗಳು 10 ಕಡೆಗೆ ಹಂಚಿ ಹೋಗ್ತಿದ್ರೆ ಮನಸ್ಸು ಒಂದು ಕಡೆಗೆ ನಿಲ್ಲಲ್ಲ. ಅದಕ್ಕೆ ಇಂದ್ರಿಯಗಳಿಗೆ ಒಂದು ನಿಯಮನ ಹಾಕ್ತಾರೆ. ಹೆಚ್ಚು ಮಾತನಾಡಬೇಡ, ಆಹಾರವನ್ನು ತಮೋಗುಣ ಆಹಾರವನ್ನು ಸೇವಿಸಬೇಡ, ಇಂದ್ರಿಯ ಭೋಗಗಳನ್ನು ನೀನು ಪರಿತ್ಯಜಿಸು, ಈ ರೀತಿಯಾಗಿ ನಿಯಮವನ್ನು ಹಾಕ್ತಾರೆ. ಇಂದ್ರಿಯ ನಿಗ್ರಹಪೂರ್ವಕವಾಗಿ ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸಿದರೆ ಅಲ್ಲಿ ಅದ್ಭುತವಾದ ಶಕ್ತಿ ಉತ್ಪತ್ತಿ ಆಗುತ್ತೆ, ಪುಣ್ಯ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಸಂಕಲ್ಪಗಳು ಈಡೇರಿಸ್ತವೆ ಅಂತ. ಎಲ್ಲ ನಮ್ಮ ಪೂಜೆ ಅನುಷ್ಠಾನಗಳಲ್ಲಿ ಆಗೋದು ಹೀಗೇನೆ. ಏನು ಮಾಡ್ತೇವೆ ನಾವು? ವ್ರತ ಅಂತ ಮಾಡ್ತೇವಲ್ಲ, ವ್ರತ ಇಲ್ಲದೆ ಯಾವ ಅನುಷ್ಠಾನವೂ ನಡೆಯಲ್ಲ. ನಾವು ಪೂಜಾದಿಗಳನ್ನು ಮಾಡುವಾಗ ಸತ್ಯನಾರಾಯಣ ಪೂಜೆ ಇರ್ಬೋದು, ಹೋಮ ಹವನ ಎಂಥದ್ದೇ ಇರ್ಬೋದು, ಒಂದು ಆಹಾರದ ನಿಯಮ,
ಬ್ರಹ್ಮಚರ್ಯಾದಿ ನಿಯಮ, ಮತ್ತು ಶುದ್ಧತೆ, ನಮ್ಮ ವಾಕ್ ಶುದ್ಧಿ, ದೇಹ ಶುದ್ಧಿ, ಅದಕ್ಕೆ ಮಡಿ ಮುಂತಾದವುಗಳು ಹೇಳುವಂಥದ್ದು. ಇಷ್ಟೆಲ್ಲ ನಾವು ಇಂದ್ರಿಯಗಳನ್ನು ಒಂದು ಹತೋಟಿಯಲ್ಲಿ ಇಟ್ಟುಕೊಂಡು ಏಕಾಗ್ರತೆಯಿಂದ ಆ ಅನುಷ್ಠಾನವನ್ನು ಮಾಡಿದ ಪಕ್ಷದಲ್ಲಿ ಉತ್ಕಟವಾದಂತಹ ಪುಣ್ಯ ಉದಯವಾಗಿ ಅದು ನಮ್ಮ ಇಚ್ಛೆಯನ್ನು ಈಡೇರಿಸ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ನಾವು ಮಾಡಿರತಕ್ಕಂಥ ಕರ್ಮ ಫಲಪ್ರದ ಆಗದೇ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ ಈ ನಿಯಮಗಳನ್ನು ಪಾಲಿಸಲ್ಲ. ಈ ಹೋಮ ಹವನ ಮಾಡ್ತಾ ಇರ್ತಾರೆ, ಪೂಜೆ ಮಾಡ್ತಿರ್ತಾರೆ, ಮನಸ್ಸು ಎಲ್ಲೆಲ್ಲೋ ಹೋಗ್ತಿರ್ತದೆ, ಜಪ ಮಾಡ್ತಿರ್ತಾರೆ, ಏಕಾಗ್ರತೆ ಇರೋದಿಲ್ಲ. ಅಲ್ಲಿ ಇಲ್ಲಿ ನೋಡೋದು ಜನ ಎಷ್ಟು ಬಂದರು ಅಂತ, ಇವತ್ತಿಗೆ ಏನು ವ್ಯವಸ್ಥೆ ಎಲ್ಲ ಸರಿ ಹೋಗ್ತದೋ ಇಲ್ಲೋ ಹಾಗೆ. ಆದ್ದರಿಂದ ಯಾವುದೇ ಅನುಷ್ಠಾನ ಮಾಡಬೇಕಾದ್ರೆ ಏಕಾಂತದಲ್ಲಿ ಮಾಡಬೇಕು. ಹೆಚ್ಚು ಜನಜಂಗುಳಿ ಇರುವ ಕಡೆ ಅನುಷ್ಠಾನ ಮಾಡಿದ್ರೆ ಪ್ರಯೋಜನ ಆಗೋಲ್ಲ. ಯಾಕೆ 10 ಕಡೆ ಮನಸ್ಸು ಹಂಚೋದ್ರೆ ಎಲ್ರಿ ನಮ್ಮ ಸಿದ್ಧಿ ಸಿಗೋದು? ಏಕಾಂತ. ಅದಕ್ಕೆ ಮಹಾತ್ಮರೆಲ್ಲ ಹಿಂದೆ ಕಾಡಿಗೆ ಹೋಗ್ತಿದ್ರು. ಯಾಕೆ? ಜನ ಇಲ್ಲದ ಜಾಗ, ಏಕಾಗ್ರವಾಗಿ ಒಂದು ಕಡೆ ಮನಸ್ಸನ್ನು ನಿಲ್ಲಿಸ್ಕೊಳ್ಬೇಕು, ಆವಾಗ ಹೆಚ್ಚು ಫಲ. ಹಾಗೆ ಏಕಾಗ್ರತೆಯಿಂದ ಅನುಷ್ಠಾನವನ್ನು ಮಾಡಿದರ ಫಲವಾಗಿ ಒಂದು ದಿನ ಕನಸಿನಲ್ಲಿ ವೃದ್ಧ ಬ್ರಾಹ್ಮಣರು ಬಂದು ಶಿವಗುರು ಮತ್ತು ಆರ್ಯಾಂಬೆಯಲ್ಲಿ ಹೇಳ್ತಾರಂತೆ, ನೋಡಿ ನಿಮ್ಮ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿಮಗೆ ವರವನ್ನು ಕೊಡ್ತಾ ಇದ್ದೇನೆ, ಬಟ್ ಆಯ್ಕೆ ಇದೆ ಇದರಲ್ಲಿ. ಏನು ಆಯ್ಕೆ ಅಂದರೆ ನಿಮಗೆ ಪುತ್ರ ಸಂತಾನವನ್ನು ಕೊಡ್ತೇನೆ, ಆದರೆ ಮೂರ್ಖನಾದಂತಹ ದೀರ್ಘಾಯು ಪುತ್ರ ಬೇಕೋ ಅಥವಾ ಅಲ್ಪಾಯುಷಿಯಾಗಿರತಕ್ಕಂತಹ ಬುದ್ಧಿವಂತನಾದ ಮೇಧಾವಿ ಪುತ್ರ ಬೇಕೋ ಅನ್ನೋದು ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಹೆಚ್ಚಿಗೆ ಯೋಚನೆ ಮಾಡಲಿಲ್ಲ ವಿದ್ಯಾಧಿರಾಜ. ಯಾಕೆ ಅಂದರೆ ಮೂರ್ಖ ಪುತ್ರ ಅನೇಕ ವರ್ಷ ಬಾಳಿ ಬದುಕಿದ್ರೆ ಏನು ಪ್ರಯೋಜನ? ಅದರಿಂದ ತನಗೆ ಅಲ್ಪಾಯು ಆಗಿದ್ರೂ ತೊಂದರೆ ಇಲ್ಲ, ಬುದ್ಧಿವಂತನಾದ ಮೇಧಾವಿಯಾದ ಜ್ಞಾನಿಯಾದಂತಹ ಸುಪುತ್ರ ಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಂತೆ. ಭಗವಂತ ತಥಾಸ್ತು ಅಂತ ಹೊರಟು ಹೋದ ಮೇಲೆ ಕೆಲವೇ ಸಮಯದಲ್ಲಿ ಗರ್ಭಿಣಿಯಾಗ್ತಾಳೆ ಆರ್ಯಾಂಬೆ. ಸಹಜವಾಗಿ ಮಹಾಪುರುಷನನ್ನು ಹೊತ್ತಂತಹ ಶರೀರ ತೇಜಸ್ಸಿನಿಂದ ಕಂಗೊಳಿಸುವ ಹಾಗೆ, ಹೇಗೆ ಶ್ರೀಕೃಷ್ಣ ಆ ದೇವಕಿಯ ಗರ್ಭದಲ್ಲಿ ಪ್ರವೇಶ ಆದಾಗ ಕಂಸ ಬರ್ತಾನೆ ಆಕೆಯನ್ನು ನೋಡಲಿಕ್ಕೆ, ಅವಳ ಮಂದಸ್ಮಿತ ನಗು ಆಕೆ ತೇಜಸ್ಸನ್ನು ನೋಡಿ ಹೆದರು ಬಿಡ್ತಾನೆ, ನಡಗೆ ಬಿಡ್ತಾನಂತೆ. ಯಾಕಂದರೆ ಮಹಾಪುರುಷನ ಹೊತ್ತಂತಹ ಶರೀರ ಅದೇ ರೀತಿಯಾಗಿ ಕಂಗೊಳಿಸುತ್ತೆ. ಆ ರೀತಿಯಾಗಿ ತೇಜಸ್ವಿಯಾದಂತಹ ಶರೀರವನ್ನು ಹೊಂದಿ ಆಕೆ ಕಂಗೊಳಿಸ್ತಾ ಇದ್ಲು. ವಿಶೇಷವಾದ ಬಯಕೆಗಳಾಗ್ತಾ ಇತ್ತಂತೆ. ಶಾಸ್ತ್ರಾಧ್ಯಯನವನ್ನು ಮಾಡಬೇಕು, ಏನು ಶಾಸ್ತ್ರ ವಿಚಾರ ಕೇಳಬೇಕು ಅನ್ನುವಂತಹ ಬಯಕೆಗಳಾಗ್ತಿದ್ವಂತೆ. ಆ ರೀತಿಯಾಗಿ ಬಯಕೆಯನ್ನು ತೀರಿಸಿಕೊಂಡು ಒಂದು ಶುಭ ಮುಹೂರ್ತ, ವೈಶಾಖ ಶುದ್ಧ ಪಂಚಮಿಯ ದಿನ, ವೈಶಾಖ ಶುದ್ಧ ಅಂದರೆ ಶುಕ್ಲ ಪಕ್ಷದ 5ನೆಯ ದಿನ ಮಧ್ಯಾಹ್ನದ ಹೊತ್ತು ಪುನರ್ವಸು ನಕ್ಷತ್ರದಲ್ಲಿ ಮಗುವನ್ನು ಹೆತ್ತಳಂತೆ. ಮಗು ಮಾಧವೀಯ ಶಂಕರ ದಿಗ್ವಿಜಯದ ಪ್ರಕಾರ ಅನೇಕ ಚಿಹ್ನೆಗಳನ್ನು ಒಳಗೊಂಡಿತ್ತು ಅಂತ ಹೇಳ್ತಾರೆ. ತ್ರಿಪುಂಡ್ರವನ್ನು ಧರಿಸಿತ್ತು, ಶರೀರದಲ್ಲಿ ಶಂಖಚಕ್ರಗಳಿದ್ದವು ಮುಂತಾದವುಗಳನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಅತ್ಯಂತ ತೇಜಸ್ವಿಯಾದಂತಹ ಶಿಶುವಾಗಿತ್ತು. ಆ ಶಿವಗುರು ಹಾಗೂ ಆರ್ಯಾಂಬೆ ಮತ್ತು ಅವರ ಎಲ್ಲ ಪರಿವಾರಕ್ಕೂ ತುಂಬ ಸಂತೋಷವಾಯಿತು. ಆ ಮಗುವಿಗೆ ನಾಮಕರಣವನ್ನು ಮಾಡಿದರು, ಶಂಕರ ಅನ್ನುವ ಹೆಸರನ್ನು ಇಟ್ಟರು. ಶಂಕರ ಅಂತಕ್ಕಂಥ ಹೆಸರು ವೇದದಲ್ಲೇ ಬರುತ್ತೆ. ನಮಃ ಶಂಕರಾಯ ಚ ಶಿವಾಯ ಚ ಅಂತದೆಲ್ಲ ಹೆಸರು ರುದ್ರದಲ್ಲಿ ಬರುತ್ತೆ. ಶಂಕರ ಅಂದರೆ ಶಂ ಅನ್ನುವ ಶುಭ ಅಂತ ಅರ್ಥ, ಮಂಗಳ ಅಂತ, ಕಲ್ಯಾಣ ಅಂತ ಅರ್ಥ. ಜಗತ್ತಿಗೆ ಕಲ್ಯಾಣವನ್ನು ಮಂಗಳವನ್ನು ಮಾಡುವವನು ಇತಿ ಶಂಕರ, ಶಂ ಕರೋತಿ ಇತಿ ಶಂಕರ. ಎಂದರೆ ಈ ಕಷ್ಟ ಕಾಲದಲ್ಲಿ ಇರ್ತಕ್ಕಂಥ ಜನರಿಗೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುವವನು ಎಂಬ ಅರ್ಥದಲ್ಲಿ ಶಂಕರ ಅನ್ನೋ ಹೆಸರನ್ನು ಇಟ್ಟರು. ಈ ಶಂಕರ ಅನ್ನೋ ಹೆಸರಲ್ಲಿ ಇನ್ನೊಂದು ರಹಸ್ಯ ಕೂಡ ಅಡಗಿದೆ ಅಂತ ಹೇಳ್ತಾರೆ. ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಶ ಅಂದರೆ 5, ಕ ಅಂದರೆ 1, ರ ಅಂದರೆ 2. ಶಂಕರದಲ್ಲಿ ಯ ರ ಲ ವ ಶ 5, ಕ ಅಂದರೆ 1, ಯ ರ ಅಂದರೆ 2, 5 1 2 ಅಂಕಾನಾಂ ವಾಮತೋಗತಿ ಅನ್ನುವ ಸೂತ್ರದ ಪ್ರಕಾರ 2 1 5 ಮಾಡಬೇಕು. 2 1 5 ಮಾಡಿದ್ರೆ ಏನಾಗುತ್ತೆ? ವೈಶಾಖ ಶುದ್ಧ ಪಂಚಮಿ ಅಂತ ಆಗುತ್ತೆ. ವೈಶಾಖ ಅಂದರೆ ಚೈತ್ರ ವೈಶಾಖ 2 ಆಯಿತು, ಶುದ್ಧ ಅಂದರೆ 1, ಪಂಚಮಿ ತಿಥಿ 5. ಆದ್ದರಿಂದ ಅವ್ರ ಹೆಸರಿನಲ್ಲೇ ಅವ್ರು ಹುಟ್ಟಿರೋ ತಿಥಿ ಕೂಡ ಅಡಕವಾಗಿದೆ ಅಂತ ಹಿರಿಯರು ಹೇಳ್ತಾರೆ. ಹಾಗೆ ಶಂಕರ ಅನ್ನತಕ್ಕಂಥ ಹೆಸರನ್ನು ಇಟ್ಟರು. ಮಗು ಬೆಳೀತಾ ಇತ್ತು. ಕೇವಲ 3 ವರ್ಷದಲ್ಲಿ ತನ್ನ ಮಾತೃಭಾಷೆಯಾದ ಮಲಯಾಳವನ್ನು ಕಲಿಯಿತು, ಅಕ್ಷರಾಭ್ಯಾಸವನ್ನು ಮಾಡಿ ಆ ಮಾತೃಭಾಷೆಯ ಗ್ರಂಥಗಳನ್ನೆಲ್ಲ ಓದಿತು ಅಂತ ಹೇಳ್ತಾರೆ. ಯಾಕಂದರೆ
ಈ ಅತಿಮಾನುಷವಾದ ಶಕ್ತಿಯನ್ನು ನಾವು ನೋಡ್ತೇವೆ. ಸಾಮಾನ್ಯ ಮನುಷ್ಯರಿಗೆ ಇಲ್ಲದಂತಹ ಸಾಮರ್ಥ್ಯ ಕೆಲವರಿಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಆಗಿ ಹೋಗಿದ್ದ ಸ್ವಾಮಿ ವಿವೇಕಾನಂದರಲ್ಲಿ ಕೂಡ ನಾವು ನೋಡ್ತೇವೆ. ಅತ್ಯಂತ ಮೇಧಾವಿಗಳಾಗಿದ್ದರಂತೆ ಅವರು. ಎಷ್ಟರ ಮಟ್ಟಿಗೆ ಅಂದರೆ ಒಂದು ಗ್ರಂಥವನ್ನು ಒಂದು ಸಲ ನೋಡಿಬಿಟ್ಟು ಅದನ್ನು ನೆನಪಲ್ಲಿಟ್ಕೊಳ್ಳೋ ಶಕ್ತಿ ಇತ್ತಂತೆ. ಮತ್ತೊಬ್ಬರು ಕಾವ್ಯಕಂಠ ಗಣಪತಿ ಮುನಿಗಳು ಅಂತ ರಮಣ ಮಹರ್ಷಿಗಳ ಶಿಷ್ಯರು, ಅವರೊಂದು ಪುಸ್ತಕ ಹೀಗೆ ಮೇಲೆ ಎಸೆದರೆ ಅದು ಮೇಲಿನ ಕೆಳಗಡೆ ಬರುವಾಗ 2 ಪೇಜು ನೋಡಿಕೊಂಡು ಅದರಲ್ಲಿ ಏನಿತ್ತು ಅಂತ ಹೇಳೋ ಸಾಮರ್ಥ್ಯ ಇತ್ತಂತೆ. ಹಾಗೆ ಆ ಮಹಾಪುರುಷರಿಗೆ ಸಾಮರ್ಥ್ಯ ಇದೆ. ಅದಕ್ಕೆ ಫೋಟೋಗ್ರಾಫಿಕ್ ಮೆಮರಿ ಅಂತ ಹೇಳ್ತಾರೆ. ಫೋಟೋಗ್ರಾಫನ್ನು ತೆಗೆದ್ರೆ ಹಿಂಗೆ ಎಲ್ಲ ಪಿಕ್ಚರ್ನ ಒಂದೇ ಸಲ ತೆಗೆದುಕೊಳ್ಳುತ್ತೋ ಆ ಗ್ರಂಥ ನೋಡಿದ ತಕ್ಷಣ ಗ್ರಹಣ ಮಾಡೋ ಸಾಮರ್ಥ್ಯ ಏಕಸಂಧಿಗ್ರಾಹಿ ಅಂತ ಹೇಳ್ತಾರೆ. ಏಕಪಾಟಿ, ಕೇಳಿದ ತಕ್ಷಣ ನೆನಪಿಟ್ಟುಕೊಳ್ಳೋದು ಅಷ್ಟೇ. ಹಾಗೆ ಅತ್ಯಂತ ಮೇಧಾವಿಯಾಗಿದ್ದರವರು. ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ಮೇಧಾವಿಯಾದ ಹುಡುಗನಿಗೆ 5 ವರ್ಷಕ್ಕೆ ಉಪನಯನ ಮಾಡಬಹುದು ಅಂತ. ಬ್ರಹ್ಮವರ್ಚಸ ಕಾಮಃ, ಬ್ರಹ್ಮವರ್ಚಸವನ್ನು ಬಯಸ್ತಕ್ಕಂಥವನು 5 ವರ್ಷಕ್ಕೆ ಉಪನಯನ ಮಾಡಬಹುದು ಅಂತ. ಹಾಗೆ ಮಗನಿಗೆ 5 ವರ್ಷ ಉಪನಯನ ಮಾಡಬೇಕು ಅಂತ ಬಯಕೆಯನ್ನು ಹೊಂದಿದ್ದ ಶಿವಗುರು ರೋಗಗ್ರಸ್ತನಾಗಿ ದೇಹವನ್ನು ಬಿಡಬೇಕಾಗತ್ತೆ, ಸತ್ತು ಹೋಗ್ತಾನೆ. ತದನಂತರ ತಾಯಿ ಆರ್ಯಾಂಬೆ ತಮ್ಮ ಪರಿವಾರದವರನ್ನು ಸೇರಿಸಿಕೊಂಡು 5ನೇ ವರ್ಷಕ್ಕೆ ಮಗುವಿಗೆ ಉಪನಯನವನ್ನು ಮಾಡ್ತಾಳೆ. ಉಪನಯನವನ್ನು ಮಾಡಿ ಗುರುಕುಲಕ್ಕೆ ಕಳಿಸಿಕೊಡ್ತಾರೆ. ಗುರುಕುಲದಲ್ಲಿ ಕೇವಲ 2 ವರ್ಷ ಇರೋದಂತೆ ಅವರು. ಕೇವಲ 2 ವರ್ಷದಲ್ಲಿ 14 ವಿದ್ಯೆಗಳನ್ನು ತಿಳಿದುಕೊಂಡರು ಅಂತ ಹೇಳ್ತಾರೆ. 14 ವಿದ್ಯೆ ಅಂದರೆ ಯಾವುದು? ಅಂಗಾನಿ ವೇದಾಶ್ಚತ್ವಾರ, ಮೀಮಾಂಸಾ ನ್ಯಾಯವಿಸ್ತರ, ಪುರಾಣಂ ಧರ್ಮಶಾಸ್ತ್ರಂಚ, ವಿದ್ಯಾಸ್ಥಾನಾನಿ 14. ಈ 14 ವಿದ್ಯಾಸ್ಥಾನವನ್ನು ರಾಜೇಂದ್ರ ಹೇಳ್ತಿದ್ರು. ಹಿಂದೆ ಗುರುಕುಲಕ್ಕೆ ಹೋದರೆ 14 ವಿದ್ಯೆಗಳನ್ನು ಕಲ್ತ್ಕೊಂಡು ಬರ್ತಿದ್ರು. ಎಷ್ಟು ವರ್ಷದಲ್ಲಿ? 12 ವರ್ಷದಲ್ಲಿ. ಎಜುಕೇಷನ್ ಸಿಸ್ಟಮ್ 12 ವರ್ಷ. ಈ 14 ವಿದ್ಯೆ ಕಲಿತಿದ್ರು. ಈ ಕಲಿಸುವ ಕ್ರಮವೂ ಹೇಗಿತ್ತಪ್ಪ ಅಂದರೆ, ಮೊದಲು ಬರೀ ಪಾಠ ಮಾಡೋದು, 4 ವೇದಗಳನ್ನು ಅಥವಾ ಸ್ವಶಾಖೆಯನ್ನು ಬರೀ ಪಾಠ ಮಾಡೋದು. ಪಾಠವನ್ನು ಸರಿಯಾಗಿ ಹೇಳಲಿಕ್ಕೆ ಗೊತ್ತಿರಬೇಕು. ಪಾಠದಲ್ಲಿಯೂ ಕೂಡ ಸಂಹಿತಾ ಪಾಠ, ಕ್ರಮ ಪಾಠ, ಜಟಾಪಾಠ, ಅನೇಕ ಪಾಠಗಳು, ಕೊನೆಗೆ ಘನಪಾಠ ಅಂತ ಬರ್ತದೆ. ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಗೊತ್ತಾದ ಮೇಲೆ ಹೇಳ್ತಾ ಹೇಳ್ತಾ ಆ ವಯಸ್ಸಿಗೆ ಕಂಠಸ್ಥ ಆಗಿಬಿಡ್ತಿತ್ತು. ಅಂದರೆ ಸ್ವಶಾಖೆಯನ್ನು ಪೂರ್ತಿ ಕಂಠಸ್ಥ ಮಾಡ್ಕೊಳ್ತಿದ್ದ ಅವನು. ಮತ್ತೆ ಆ ಕಲ್ಪಸೂತ್ರಗಳು, ವ್ಯಾಕರಣ ಸೂತ್ರಗಳು ಇವನ್ನೆಲ್ಲ ಕಂಠಸ್ಥ ಮಾಡ್ಕೊಂಡು ಬಿಡ್ತಿದ್ರು ಬಾಲ್ಯದಲ್ಲಿ. ಎಂಥ ಅದ್ಭುತ ಎಜುಕೇಷನ್ ಸಿಸ್ಟಮ್. ಇವತ್ತು ನಮ್ದು ಹಾಗಿಲ್ಲ. ನಾವು ಹಿಂದಿನ ಸೆಮೆಸ್ಟ್ರಿಗೆ ಓದಿದ್ದು ಮುಂದಿನ ಸೆಮೆಸ್ಟ್ರಿಗೆ ನೆನಪಿರಲ್ಲ ನಮಗೆ. ನಮಗೆ ಹಿಂದೆ ನಾವು ಏನು ಡಿಗ್ರಿನೋ ಮತ್ತೊಂದು ಮಾಡಿದ್ದು ಏನು ವಿಷಯ ಕಲ್ತಿದ್ಯಪ್ಪ ಕೇಳಿದ್ರೆ ನನಗಂತೂ ನೆನಪಿಲ್ಲ ಒಂದು. ಯಾಕೆಂದ್ರೆ ನಮ್ಮ ಶಿಕ್ಷಣ ಪದ್ಧತಿ ಹಾಗೇ ಇದೆ. ಯಾಕೆ ಆ ಸೆಮೆಸ್ಟರ್ ಪರೀಕ್ಷೆ ಮುಗೀತು ಮರೆತು ಬಿಡೋದು. ಹಿಂದೆ ಹಾಗಿರಲಿಲ್ಲ. ಸಂಪೂರ್ಣ ಕಂಠಸ್ಥ ಮಾಡಿ ಅದನ್ನು ನೆನಪಲ್ಲಿಟ್ಟುಕೊಂಡು ಪುನರುಚ್ಚಾರಣೆ ಮಾಡ್ತಾಯಿದ್ರು. ಮುಂದಿನ ಹಂತ ಏನಪ್ಪ ಅಂದರೆ ಅದರ ಅರ್ಥ ತಿದ್ಕೊಳ್ಳೋ ಪ್ರಯತ್ನ. ವೇದವನ್ನು ಕಂಠಸ್ಥ ಮಾಡಿದ ಮೇಲೆ ವೇದದ ಅರ್ಥ ತಿಳ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಮೀಮಾಂಸಾ ಶಾಸ್ತ್ರ ಅಂತ ಬಳಸ್ತಾ ಇದ್ರು. ಮೀಮಾಂಸೆಯಲ್ಲಿ ವೇದದ ಅನಲೈಸೇಷನ್ ಮಾಡಿದ್ದಾರೆ. ಮತ್ತು ವ್ಯಾಕರಣ ಶಾಸ್ತ್ರದ ಸಹಾಯದಿಂದ ಅದರ ಅರ್ಥದ ಪರಿಜ್ಞಾನ ಆಗ್ತಿತ್ತು. ಅರ್ಥ ಆದಮೇಲೆ ಪ್ರಯೋಗ, ಅದನ್ನು ಅನುಷ್ಠಾನ ಮಾಡೋದು ಹೇಗೆ ಎನ್ನುವಂಥದ್ದನ್ನು ಹೇಳ್ಕೊಡ್ತಾ ಇದ್ರು. ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠಾ, ಗ್ರಂಥಿಭ್ಯೋ ಧಾರಿಣೋವರಾ, ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠಾ, ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ ಒಂದು ಮಾತಿದೆ. ಏನೂ ಗೊತ್ತಿಲ್ಲದೆ ಇರೋದಕ್ಕಿಂತ ಪುಸ್ತಕ ಓದ್ಲಿಕ್ಕೆ ಗೊತ್ತಿರೋರು ಶ್ರೇಷ್ಠ ಅಂತೆ. ಬರೀ ಪುಸ್ತಕ ಓದ್ಲಿರೋಕ್ಕಿಂತ ಕಂಠಸ್ಥ ಮಾಡ್ಕೊಂಡವ್ರು ಶ್ರೇಷ್ಠ ಅಂತೆ. ಕಂಠಸ್ಥ ಮಾಡ್ಕೊಂಡವರಿಗಿಂತ ಅದರ ಅರ್ಥವನ್ನು ಮಾಡಿಕೊಂಡವರು ಶ್ರೇಷ್ಠ ಅಂತೆ. ಅರ್ಥ ತಿಳಿದವರಿಗಿಂತ ಆಚರಣೆಯಲ್ಲಿ ತಂದವರು ಮತ್ತೂ ಶ್ರೇಷ್ಠ ಅಂತೆ. ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ. ಆದ್ದರಿಂದ ಗುರುಕುಲದಿಂದ ಹೊರಗಡೆಗೆ ಬರುವಾಗ ಈ ಎಲ್ಲ ರೀತಿಯ ಜ್ಞಾನವನ್ನು ಪಡೆದುಕೊಂಡು ಬರುವುದಕ್ಕೋಸ್ಕರವಾಗಿ 14 ವಿದ್ಯೆಗಳು. ನೋಡಿ, 4 ವೇದಗಳೇನಿದೆ ಅದು ಮೂಲ. ಅದು ಆ ಕಲ್ಪ, ನಿರುಕ್ತ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ ಏನಿದೆ ಅದು ಪ್ರಯೋಗ ವಿಭಾಗ. ಅದನ್ನು ಹೆಂಗೆ ಉಪಯೋಗಿಸಬೇಕು ಅಂತ. ಮೀಮಾಂಸಾ, ನ್ಯಾಯ, ಪುರಾಣ ಮುಂತಾದವುಗಳನ್ನು ಅರ್ಥ ಮಾಡಲಿಕ್ಕೆ, ವೇದವನ್ನು ಅರ್ಥ ಮಾಡಲಿಕ್ಕೆ ಇರತಕ್ಕಂಥ ವ್ಯವಸ್ಥೆ ಮೀಮಾಂಸಾ, ನ್ಯಾಯ, ಪುರಾಣ, ಧರ್ಮಶಾಸ್ತ್ರ. ಒಂದು ಮಾತಿದೆ, ಇತಿಹಾಸ ಪುರಾಣಭ್ಯಾಂ ವೇದಂ ಸಮುಪಬ್ರಹ್ಮೇತ್ ಅಂತ. ವೇದವನ್ನು ತಿಳಿಯೋದಕ್ಕೆ ಇತಿಹಾಸ ಪುರಾಣಗಳ ಸಹಾಯ ತೆಕ್ಕೊಳ್ಬೇಕು ಅಂತ. ಆ ರೀತಿಯಾಗಿ ವೇದದ ಸಂಪೂರ್ಣವಾಗಿ ಅರ್ಥವನ್ನು ಕೇವಲ 2 ವರ್ಷದಲ್ಲಿ ಮಾಡಿಕೊಂಡು ಅವರು ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಒಂದು ಪವಾಡ ಕೂಡ ನಡೆದಿದೆ ಅಂತ ಹೇಳ್ತಾರೆ. ಅವರು ಭಿಕ್ಷೆಗೆ ಹೋಗುವಾಗ ಒಬ್ಬ ಬ್ರಹ್ಮಚಾರಿ ಹಿಂದಿನ ಕಾಲದಲ್ಲಿ ಭಿಕ್ಷೆ ಬೇಡಿಯೇ ಬದುಕಬೇಕು ಅಂತಿತ್ತು. ಅವನು ಸ್ವಪಾಕವನ್ನು ಮಾಡಬಾರ್ದು, ವ್ಯವಸ್ಥಿತವಾದ ಭೋಜನವನ್ನು ತೆಗೆದುಕೊಳ್ಬಾರ್ದು ಅಂತ. ಶ್ರೀಧರ ಸ್ವಾಮಿಗಳು, ವರದಹಳ್ಳಿ ಶ್ರೀಧರ ಸ್ವಾಮಿಗಳು ಅವರು ಪೂನಾದ ಹತ್ರ ಹಾಸ್ಟೆಲಲ್ಲಿದ್ದಾಗ
ಅವರು ವೈದಿಕ ಕರ್ಮಾನುಷ್ಠಾನವನ್ನು ಆ ಪ್ರಕಾರನೇ ಬದುಕಬೇಕು ಅಂತ ಎಷ್ಟು ಆಗ್ರಹ ಇತ್ತು ಅವರಿಗೆ ಅಂದರೆ, ಅವ್ರು 10ನೇ ಕ್ಲಾಸ್ ಓದ್ತಾ ಇದ್ರು ಆವಾಗ. ಅವರು ಉಳಿದುಕೊಂಡಂತಹ ಹಾಸ್ಟೆಲಲ್ಲಿ ಊಟದ ವ್ಯವಸ್ಥೆ ಇತ್ತು. ಆದರೂ ಒಬ್ಬ ಬ್ರಹ್ಮಚಾರಿ ಭಿಕ್ಷೆ ಬೇಡಿಯೇ ಬದುಕಬೇಕು ಅಂತ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ರು. ಗೊತ್ತಲ್ಲ, ಈಗಿನ ಕಲಿಯುಗದಲ್ಲಿ ಭಿಕ್ಷೆ ಅಂತ ಹೇಳಿದ್ರೆ ತಿರಸ್ಕಾರಕ್ಕೆ ಕಾರಣ ಆಗುತ್ತೆ. ತುಂಬ ತಿರಸ್ಕಾರ ಮಾಡ್ತಾ ಇದ್ರು ಅವರಿಗೆ. ಆದರೂ ಕೂಡ ಆ ವೈದಿಕ ಜೀವನದ ಹಾಗೆ ಬದುಕಬೇಕು ನಾನು ಅಂತ ಮಾಡ್ತಾ ಇದ್ರು. ಅದೆಲ್ಲವೂ ಒಂದು ಶಿಕ್ಷಣ ಆಗಿತ್ತು, ನೆನಪಿರಲಿ. ಆ ಭಿಕ್ಷೆಗೆ ಹೋದಾಗ ಅವನಿಗೆ ಕಲಿತಕ್ಕಂಥ ಪಾಠ, ಅವ ಕಾಡಿಗೆ ಹೋಗಿ ಹಸುಗಳನ್ನು ಮೇಯಿಸ್ಲಿಕ್ಕೆ ಹೋದಾಗ ಅಲ್ಲಿ ಒಂದಿಷ್ಟು ಪಾಠ, ಆ ರೀತಿ ಜೀವನದಲ್ಲಿ ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಹೊರಗಡೆ ಬರುವುದಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ ಗುರುಕುಲ ಪದ್ಧತಿ. ಬಹಳ ದೊಡ್ಡ ನಷ್ಟ ನಾವು ಇವತ್ತು ಅದನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಭಗವಂತನೇ ಬಂದು ಕಾಪಾಡಬೇಕಷ್ಟೆ. ಆದರೆ ಭಗವತ್ಪಾದರು ಹೀಗೆ ಭಿಕ್ಷೆಗೆ ಹೋದಾಗ ಒಬ್ಬರ ಮನೆಯ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರಂತೆ. ಆಕೆ ತುಂಬ ಬಡವಳು, ಬ್ರಾಹ್ಮಣಿ. ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಈ ಬ್ರಾಹ್ಮಣ ವೃತ್ತಿಯಲ್ಲಿ ಇರುವವರು, ಬ್ರಾಹ್ಮಣ ಜೀವನವನ್ನು ನಡೆಸುವವರು ಧನಾರ್ಜನೆಗೆ ಹೆಚ್ಚು ಮಹತ್ವ ಕೊಡ್ತಿರಲಿಲ್ಲ. ಭಿಕ್ಷೆಯಿಂದನೇ ಬದುಕ್ತಾ ಇದ್ರು, ತಪಸ್ಸಿನಿಂದಲೇ ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಆ ರೀತಿ ತಪಸ್ವಿಗಳಾಗಿರೋದಂತಹ ದಂಪತಿಗಳ ಮನೆಯಲ್ಲಿ ಏನಿರಲಿಲ್ಲ. ಯಜಮಾನರು ಕೂಡ ಹೊರಗಡೆಗೆಲ್ಲೋ ಭಿಕ್ಷೆ ಬೇಡ್ಲಿಕ್ಕೆ ಹೋಗಿದ್ರು. ಇವಳು ಬಾಲ ಬ್ರಹ್ಮಚಾರಿ ಬಂದು ಭಿಕ್ಷೆ ಬೇಡ್ತಾ ಇರೋದು ನೋಡಿ ಆಕೆಗೆ ತುಂಬ ಸಂಕಟ ಆಗುತ್ತೆ. ಅವಳ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಬಾಲಶಂಕರರು ಕೇಳ್ತಾರಂತೆ, ಏನಮ್ಮ ಯಾಕೆ ನೀರು ಬರ್ತಾ ಇದೆ ಕಣ್ಣಲ್ಲಿ ಅಂದಾಗ ಅವ್ರು ಹೇಳ್ತಾಳೆ, ನಂಗೆ ಕೊಡ್ಲಿಕ್ಕೆ ಏನಿಲ್ಲ, ನೀನು ಬಂದಿದ್ದೀಯಲ್ಲ ಹಾಗೆ ಕಳಿಸ್ಲಿಕ್ಕೂ ಮನಸ್ಸು ಬರ್ತಾ ಇಲ್ಲ, ನಮ್ಮ ಮನೇಲಿ ನಂಗೆ ಊಟಕ್ಕೆ ಗತಿಯಿಲ್ಲಪ್ಪ. ಆವಾಗ ಶಂಕರ್ ಹೇಳ್ತಾರೆ, ಇನ್ನೇನು ಯೋಚನೆ ಮಾಡಿ, ಏನಾದರೂ ಇದೆಯಾ ನೋಡು, ಯೋಚನೆ ಮಾಡು ಅಂದಾಗ, ಒಣಗಿರೋ ನೆಲ್ಲಿಕಾಯಿ ಇದೆ ಮನೆಯಲ್ಲಿ, ಉಪ್ಪಿನಕಾಯಿ ಹಾಕಬೇಕು ಅಂತ ಇಟ್ಕೊಂಡಿರೋದು, ಅದನ್ನೇ ಏನಾದರೂ ಕೊಡಬೇಕಷ್ಟೆ ಅಂತ ಹೇಳ್ತಾಳೆ. ಆಯ್ತಮ್ಮ ಅದನ್ನೇ ತಂದುಕೊಡು, ನನಗೆ ತುಂಬ ಸಂತೋಷ ಅಂತ ಹೇಳಿದಾಗ ಆಕೆ ಆ ನೆಲ್ಲಿಕಾಯಿಯನ್ನೇ ತಂದು ಭಿಕ್ಷೆಯಾಗಿ ಕೊಡ್ತಾಳೆ. ಆಗ ಶಂಕರರು ಆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾಳಂತೆ. ಲಕ್ಷ್ಮಿ ಧನ ಅಧಿದೇವತೆ, ಸಂಪತ್ತನ್ನು ಕೊಡುವವಳು. ಕನಕಧಾರಾ ಸ್ತೋತ್ರ ಅಂತ ನೀವು ಕೇಳಿರಬಹುದು, 21 ಶ್ಲೋಕಗಳಲ್ಲಿರತಕ್ಕಂತಹ ಲಕ್ಷ್ಮಿಯ ಸ್ತುತಿ. ಆ ಕನಕಧಾರಾ ಸ್ತೋತ್ರದಿಂದ ಲಕ್ಷ್ಮಿಯನ್ನು ಸ್ತುತಿಸಿ, ಅಮ್ಮ ಈಕೆಯನ್ನು ಶ್ರೀಮಂತಳನ್ನಾಗಿ ಮಾಡು ಅಂತ ಅವರು ಹೇಳ್ಕೊಂಡ್ರಂತೆ. ಹಾಗೆ ಆಶೀರ್ವಾದ ಮಾಡಿ ಹೊರಟೋದ್ರು. ತದನಂತರ ದಿನಗಳಲ್ಲಿ ಅವರು ತುಂಬ ಶ್ರೀಮಂತರಾದರು ಅಂತ ಹೇಳ್ತಾರೆ. ಈಗಲೂ ಕೂಡ ಕೇರಳದಲ್ಲಿ ಒಂದು ಮನೆ ಇದೆ, ಆ ಕಾಲಟಿ ಗ್ರಾಮದ ಅಕ್ಕಪಕ್ಕದಲ್ಲಿ. ಆ ಮನೆ ಹೆಸರು ಸ್ವರ್ಣತ್ತಿಲ್ಲಂ ಅಂತ. ಸ್ವರ್ಣತ್ತಿಲ್ಲಂ ಅಂದರೆ ಶ್ರೀಮಂತರು ಅಂತ. ನೆಲ್ಲಿಕಾಯಿಯ ಮಳೆ ಸುರಿದದ್ದು ಮನೆ ಅಂತ. ನೆಲ್ಲಿಕಾಯಿಯ ಮಳೆ ಬಂತೋ ಇಲ್ಲೋ, ಶ್ರೀಮಂತರಂದ್ರೂ ಆದರು. ಅವೆಲ್ಲ ಕಾವ್ಯದ ಭಾಷೆಯಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ. ಹಾಗೆ ಆಕೆ ಶ್ರೀಮಂತಳಾದರು, ಅನುಗ್ರಹವನ್ನು ಮಾಡಿ ಹೊರಟು ಹೋದರು ಶಂಕರರು. ಇನ್ನು ವೇದಾಭ್ಯಾಸವನ್ನು ಮುಗಿಸಿ ಮನೆಗೆ ಬಂದರು. ಆಗ 7 ವರ್ಷ ಅವರಿಗೆ. ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ಬಂದಂಥ ಬಾಲವಟುಗಳಿಗೆಲ್ಲ ಪಾಠ ಮಾಡ್ತಾಯಿದ್ರು, ಕಾವ್ಯ, ಸಂಸ್ಕೃತ, ತರ್ಕಾದಿ ಪಾಠಗಳನ್ನು ಮಾಡ್ತಾ ಇದ್ರಂತೆ ಅವರು. ಅಷ್ಟೇ ಅಲ್ಲ, ತಮ್ಮ ತಾಯಿಗೂ ಕೂಡ ಸಹಾಯ ಮಾಡ್ತಾಯಿದ್ರು. ತಂದೆಯನ್ನು ಕಳ್ಕೊಂಡಂತಹ ತಾಯಿ ಆರ್ಯಾಂಬೆ ಮಗುವಿನ ಮೇಲೆ ಜೀವ ಇಟ್ಟುಕೊಂಡಿದ್ಲು. ಅವ್ರ ಮನೆಯ ಅನ್ಯತ ದೂರದಲ್ಲಿ ಇರತಕ್ಕಂಥ ಪೂರ್ಣಾ ನದಿಯಲ್ಲಿ ಒಂದು ದಿನ ನೀರು ತೆಗೆದುಕೊಂಡು ಬರುವಾಗ ಬಿಸಿಲಿನ ಝಳಕ್ಕೆ ತಲೆ ತಿರುಗಿ ಕೆಳಗಡೆಗೆ ಬೀಳ್ತಾಳೆ ತಾಯಿ. ಆ ತಾಯಿಗೆ ಶೈತ್ಯೋಪಚಾರಗಳನ್ನು ಮಾಡಿ ಉಪಚರಿಸಿಕೊಂಡು ಮನೆಗೆ ತಂದ ಮೇಲೆ ತುಂಬ ಬೇಜಾರಾಗತ್ತೆ ಅಂತೆ ಇವರಿಗೆ. ಅಷ್ಟು ದೂರದಿಂದ ಅಮ್ಮ ನೀರು ತಗೊಂಡು ಬರಬೇಕಲ್ಲ, ಹೇಗಾದರೂ ಆ ನದಿಯೇ ಮನೆ ಹತ್ರ ಹರಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ರಾತ್ರಿ ವರುಣ ಮಂತ್ರವನ್ನೇ ಜಪಿಸಿದ್ರಂತೆ. ಎಷ್ಟು ಆಶ್ಚರ್ಯ ಅಂದರೆ, ಧಾರಾಕಾರವಾಗಿ ಮಳೆ ಸುರಿದು ಒಂದು ರಾತ್ರಿ ಆ ಪೂರ್ಣಾ ನದಿ ತನ್ನ ಪಾತ್ರವನ್ನೇ ಬದಲಿಸಿತು ಅಂತ. ಅಂದರೆ ದೂರದಿಂದ ಹೋಗುವ ನದಿ ಅವರ ಮನೆಯ ಪಕ್ಕದಲ್ಲಿ ಹಾದು ಹೋಯಿತು ಅಂತ ಹೇಳ್ತಾರೆ. ಅಂದರೆ ಆಗಲೇ ಅವರಿಗೆ ಆ ಯೋಗ ಸಿದ್ಧಿಗಳು ಇದ್ದುವು ಎನ್ನುವುದು ಕೂಡ ಇದರಿಂದ ನಮಗೆ ತಿಳಿದು ಬರ್ತದೆ. ಮತ್ತು ನಿಷ್ಕಲ್ಮಶವಾದ ಆ ಪ್ರಾರ್ಥನೆಗೆ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ, ಆ ರೀತಿಯಾಗಿ ತಾಯಿಯ ಕಷ್ಟವನ್ನು ದೂರ ಮಾಡಿದರು ಅಂತ ಹೇಳ್ತಾರೆ. ಹಾಗೆ ಅದೇ ಸಮಯದಲ್ಲಿ ನಡೆದಂಥ ಇನ್ನೊಂದು ಘಟನೆ ಏನು ಅಂದರೆ, ಆ ದೇಶದ ಒಬ್ಬ ರಾಜ, ರಾಜಶೇಖರ ಅಂತ ಅವನ ಹೆಸರು. ಅವನು ಹೇಗೆ ರಾಜನೋ ಹಾಗೆ ವಿದ್ವಾಂಸನೂ ಆಗಿದ್ದ. 3 ನಾಟಕಗಳನ್ನು ಬರೆದಿದ್ದಂತೆ ಅವನು. ಅವನಿಗೆ ಆ ನಾಟಕಗಳನ್ನು ಅವರಿಗೆ ಶಂಕರಾಚಾರ್ಯರಿಗೆ ತೋರಿಸಬೇಕು ಅಂತ, ಅವ್ರ ಕೈಯಿಂದ ಒಪ್ಪಿಗೆ ಪಡ್ಕೊಳ್ಬೇಕು ಅಂತ ಆಸೆ. ಹಾಗೆ ಆ ತನ್ನ ಆಸ್ಥಾನ ಪಂಡಿತರ ಹತ್ರ ಸಾಕಷ್ಟು ಧನಧಾನ್ಯಗಳನ್ನು, ವಜ್ರ ವೈಡೂರ್ಯಗಳನ್ನೆಲ್ಲ ತುಂಬಿ ಗಾಡಿಯಲ್ಲಿ ತುಂಬಿ ಶಂಕರಾಚಾರ್ಯರ ಮನೆ ಮುಂದೆ ತಗೊಂಡೋಗಿ ನಿಲ್ಲಿಸಿ, ಇದನ್ನು ರಾಜಶೇಖರ ಕೊಟ್ಟಿದ್ದಾನೆ, ಈ ಗ್ರಂಥಗಳನ್ನು ಅವಲೋಕನ ಮಾಡಿ ಕೊಡಬೇಕಂತೆ ಅಂತ ಕೇಳ್ತಾರೆ. ಹಾಗೆ ಶಂಕರರು ಹೇಳ್ತಾರೆ, ಇದು ಒಂದು ಮನೆಯ ದ್ವಾರದೊಳಗೆ ಬರ್ಕೂಡ್ದು, ಹಾಗೆ ಹಿಂದಕ್ಕೆ ಹೋಗಬೇಕು. ಯಾಕಂದರೆ ನಾವು ಇದನ್ನೆಲ್ಲ ಪರಿಗ್ರಹ ಮಾಡುವವರಲ್ಲ, ನಾವು ಭಗವಂತನಿಗೋಸ್ಕರ ಬದುಕುವವರು.
ರಾಜನಿಗೆ ಇದನ್ನು ತೆಗೆದುಕೊಳ್ಳಿಕ್ಕೆ ಹೇಳು, ಆ ಗ್ರಂಥವನ್ನು ನಾನು ಅವಲೋಕನ ಮಾಡ್ತೇನೆ ಅಂತ ಗ್ರಂಥ ಅವಲೋಕನ ಮಾಡ್ತಾರಂತೆ ಅವರು. ಆನಂತರ ಅವನನ್ನು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇದೊಂದು ಘಟನೆ ಕೂಡ ಅವರ ನಿವೃತ್ತಿ ಮಾರ್ಗದ ಅಂದರೆ ವೈರಾಗ್ಯದ ಸೂಚಕವಾಗಿ ಒಂದು ಘಟನೆ ಶಂಕರ ದಿಗ್ವಿಜಯದಲ್ಲಿ ನಾವು ಕಾಣ್ತೇವೆ. ಹೀಗೆ ಮಗನಿಗೆ 7 ಮುಗಿದು 8ಕ್ಕೆ ಬರ್ತಾ ಇರುವಾಗ ತಾಯಿಯಲ್ಲಿ ಮನಸ್ಸಲ್ಲಿ ಒಂದೇ ಭಾವನೆ, ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ. ಮಗನ ಮನಸ್ಸಲ್ಲಿ ಒಂದೇ ಭಾವನೆ, ಈ ಸಂಸಾರದಿಂದ ಬಿಡಿಸಿಕೊಂಡು ಹೊರಟು ಹೋಗಬೇಕು ಅಂತ. ಆದ್ದರಿಂದ ಅವರು ಆವಾಗ ಹೇಳ್ತಾ ಇರೋದಂತೆ ಶಂಕರಾಚಾರ್ಯರು, ಏನು ಅಮ್ಮ, ಸನ್ಯಾಸ ಜೀವನ ಎಷ್ಟು ಒಳ್ಳೆಯದಲ್ಲ, ಎಲ್ಲ ಪರಿಗ್ರಹಗಳನ್ನು ಬಿಟ್ಟು ಪರಮಾತ್ಮಾನುಸಂಧಾನದಲ್ಲೇ ಬದುಕ್ತಕ್ಕಂತಹ ಎಷ್ಟು ಆನಂದವಾಗಿರ್ತಾರಲ್ಲ ಅಂತ. ಇವಳು ಹೇಳೋದು, ಸುಮ್ಮನಿರು ನೀನು, ಗೃಹಸ್ಥರ ಜೀವನ ತುಂಬ ಚೆನ್ನಾಗಿರುತ್ತೆ, ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ವೈದಿಕ ಜೀವನಾನುಷ್ಠಾನದಲ್ಲಿ ಬದುಕುವಂಥದ್ದು ಬಹಳ ಉತ್ತಮವಾದ ಜೀವನ, ಆದ್ದರಿಂದ ಒಂದು ಮದುವೆ ಆದರೆ ಒಳ್ಳೆಯದು ಅಂತ ತಾಯಿ ಮಗನಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಮಗ ತಾಯಿ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಬಟ್ ದೈವ ವಿಧಿ ಒಂದು ತೀರ್ಮಾನ ತೆಕ್ಕೊಳ್ತು, ಇದು ತುಂಬ ದಿನ ನಡೆಯುವುದು ಬೇಡ ಅಂತ. ಆ ಒಂದು ದಿನ ಅವರು ಪೂರ್ಣಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ. ಬಾಲಶಂಕರರು ತಾಯಿ ಪಕ್ಕದಲ್ಲೇ ಬಟ್ಟೆಯನ್ನು ಒಗಿತಾ ಇದ್ದಾಳೆ. ಅಷ್ಟೊತ್ತಿಗೆ ಒಂದು ಮೊಸಳೆ ಬಂದು ಇವ್ರ ಕಾಲನ್ನು ಹಿಡ್ಕೊಳ್ತಂತೆ. ನದಿಯಲ್ಲಿ ಈಜ್ತಾ ಇರುವಾಗ ಒಂದು ಮೊಸಳೆ ಬಂದು ಇವ್ರ ಕಾಲನ್ನು ಹಿಡ್ಕೊಳ್ತು. ಅವಾಗ ಶಂಕರರು ಜೋರಾಗಿ ಹೇಳ್ತಾರೆ, ಅಮ್ಮ, ಮೊಸಳೆ ಹಿಡ್ಕೊಂಡು ಬಿಟ್ಟಿದೆ, ನನಗೆ ಸನ್ಯಾಸ ತಗೊಳ್ಬೇಕು ಅಂತ ಆಸೆ ಇದೆಯಲ್ಲ, ಈಗಲಾದರೂ ಇನ್ನು ಒಪ್ಪಿಗೆ ಕೊಡು ಅಂತ. ಈ ಸನ್ಯಾಸದ ವಿಷಯದಲ್ಲಿ ಏನು ಹೇಳ್ತಾರೆ, ತಾಯಿ ಒಪ್ಪಬೇಕು ಅಂತ. ತಾಯಿ ಒಪ್ಪದೆ ಸನ್ಯಾಸಕ್ಕೆ ಹೋಗಬಾರದು ಅಂತ. ಆ ರೀತಿ ತಾಯಿಯ ಒಪ್ಪಿಗೆಗೋಸ್ಕರ ಅವರು ಆ ರೀತಿ ಪ್ರಾರ್ಥನೆ ಮಾಡ್ತಾರೆ. ಈ ಮೊಸಳೆ ಹಿಡಿದ ತಕ್ಷಣ ಬಹಳ ಕಷ್ಟ ಬಿಡಿಸ್ಕೊಳ್ಳೋದು. ಅದಕ್ಕೆ ಸಂಸಾರವನ್ನು ಮೊಸಳೆಗೆ ಹೋಲಿಸೋದು ಯಾಕೆ ಅಂತ ಹೇಳಿದ್ರೆ, ಮೊಸಳೆ ಹಿಡಿತಾ ಅಂದರೆ ಬಹಳ ಸ್ಟ್ರಾಂಗ್ ಅಂತೆ. ಅದೊಬ್ಬರು ಸ್ವಾಮೀಜಿ ಒಂದು ಘಟನೆ ಹೇಳ್ತಾ ಇದ್ರು ನನಗೆ. ಗಂಗಾ ನದಿಯಲ್ಲಿ ಒಂದು ದೋಣಿ ಹೋಗ್ತಾ ಇತ್ತಂತೆ. ಅಷ್ಟೊತ್ತಿಗೆ ಆ ದೋಣಿ ಅವನು ಹೇಳಿದಂತೆ, ನೀವು ಯಾರು ಹೊರಗಡೆ ಕೈ ಕಾಲು ಚಾಚಬೇಡಿ, ಯಾಕಂದರೆ ಮೊಸಳೆಗಳಿವೆ, ಅದು ಹಿಡ್ಕೊಂಡ್ರೆ ಮತ್ತೆ ನಾವೆಲ್ಲ ಸಂಕಷ್ಟಕ್ಕೆ ಈಡಾಗ್ತೇವೆ ಅಂತ. ಒಂದು ಮಗು ಆಟ ಆಡ್ತಾ ಆ ಹೊರಗಡೆ ಕೈ ಹಾಕ್ತು, ಅದನ್ನು ಮೊಸಳೆ ಹಿಡಿದು ಬಿಡ್ತು. ಆಗ ದೋಣಿ ಅವನು ಹೇಳಿದಂತೆ, ನಿಮಗೆ ಎರಡೇ ಅವಕಾಶ ಇರೋದು, ಒಂದು ನಾವೆಲ್ಲ ಮುಳುಗೋದು, ಇಲ್ಲ ಮಗುವನ್ನು ಬಿಡೋದು ಅಂತ. ಅಲ್ಲಿ ಕಷ್ಟ ಆಗ್ತದೆ. ತಾಯಿ ಕೊನೆಗೆ ಬಿಟ್ಲಂತೆ ಆ ಮಗುವನ್ನು. ಆದರೆ ಅದು ಯಾಕೆ ಈ ದೃಷ್ಟಾಂತ ಹೇಳ್ತಾರೆ ಅಂದರೆ, ಆ ಮೊಸಳೆ ಒಮ್ಮೆ ಹಿಡೀತು ಅಂದರೆ ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅಜ್ಞಾನದ ಮೊಸಳೆ ಒಮ್ಮೆ ಹಿಡೀತು ಅಂದರೆ ಬಹಳ ಕಷ್ಟ ಬಿಡಿಸ್ಕೊಳ್ಳೋದು. ಹಾಗೆ ಮೊಸಳೆ ಹಿಡಿತಕ್ಕೆ ಇವರು ಒಳಗಾಗಿದ್ರು. ಆ ತಾಯಿಗೆ ಒಂದು ಒಪ್ಪಿಗೆಗೋಸ್ಕರ ಕೇಳಿದ್ರಂತೆ. ಆಗ ತಾಯಿ ಆರ್ಯಾಂಬೆ ಯೋಚನೆ ಮಾಡ್ತಾಳೆ, ಎಷ್ಟೋ ವರ್ಷ ಕಷ್ಟಪಟ್ಟು ಒಂದು ಮಗುವನ್ನು ಪಡೆದದ್ದಾಯಿತು, ಕೊನೆಗೂ ಸನ್ಯಾಸಿ ಆಗಬೇಕು ಅಂತ ಆಸೆ ಇದೆಯಲ್ಲ ಮಗನಿಗೆ, ಆ ಆಸೆ ಆದರೂ ಹೊರಟೋಗ್ಲಿ, ಇದುವರೆಗೆ ಏನೂ ಕೇಳ್ಕೊಂಡಿಲ್ಲ ನನ್ನ ಹತ್ರ, ಇದೊಂದಾದರೂ ಅವನ ಆಸೆ ಪೂರೈಸಲಿ ಅಂತ, ಆಯಿತು ಮಗ ಸನ್ಯಾಸಿ ಆಗು ನೀನು ಅಂತ ಹೇಳ್ತಾರೆ. ಇದಕ್ಕೆ ಆತುರ ಸನ್ಯಾಸ ಅಂತ ಹೇಳ್ತಾರೆ. ಆತುರ ಸನ್ಯಾಸ ಅಂದರೆ ಯಾರಿಗೋ ಸನ್ಯಾಸ ತೆಗೆದುಕೊಳ್ಬೇಕು ಅಂತ ಆಸೆ ಇರ್ತದೆ, ಏನೋ ರೋಗ ಬರುತ್ತೆ ಅಥವಾ ಏನೋ ಒಂದು ಅಪಾಯ ಬಂದುಬಿಡುತ್ತೆ. ಆ ಟೈಮಲ್ಲಿ ಅವರು ಪ್ರೈಷಮಂತವನ್ನು ಉಚ್ಚರಿಸಿಕೊಂಡು ಸನ್ಯಾಸ ತಕ್ಕೊಂಡು ಬಿಡಬಹುದು. ಬದುಕಿದ್ರೆ ಮುಂದೆ ಕ್ರಮ ಸನ್ಯಾಸ ಮಾಡಬಹುದು ಅಂತ. ಅಂದರೆ ಶಾಸ್ತ್ರೋಕ್ತವಾದ ಸನ್ಯಾಸವನ್ನು ನಂತರ ಮಾಡ್ಬೋದು, ತತ್ಕ್ಷಣ ಅವರು ಸನ್ಯಾಸವನ್ನು ಮಾಡ್ಕೋಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಗ ಕಾಡಿಂದ ನಡ್ಕೊಂಡು ಹೋಗ್ತಾ ಇದ್ದಾನೆ, ಯಾವುದೋ ಪ್ರಾಣಿ ಅಟ್ಟಿಸ್ಕೊಂಡು ಬಂತು, ಅವನಿಗೆ ಸಾಯ್ತೇನೆ ಅಂತ ಗೊತ್ತಿದೆ, ಆದರೆ ಸನ್ಯಾಸ ಮಾಡುವ ಆಸೆ ಇತ್ತು ಅವನಿಗೆ. ಆವಾಗ ಭೂಸನ್ಯಸ್ತಮಯ ಭುವಸ್ಸನ್ಯಸ್ತಮಯ ಸುವಸ್ಸನ್ಯಸ್ತಮಯ ಭೂರ್ಭುವಸ್ವ ಸನ್ಯಸ್ತಮಯ, ಇದಕ್ಕೆ ಪರೀಕ್ಷಮಂತ್ರ ಅಂತ ಹೇಳ್ತಾರೆ. ಇದನ್ನೇ ಹೇಳಿಬಿಟ್ಟು ನಾನು ಸನ್ಯಾಸಿ ಆದೆ ಅಂದುಬಿಟ್ರೆ ಸನ್ಯಾಸ ದೀಕ್ಷೆ ಆಯಿತು ಅವನಿಗೆ ಅಂತ. ಅದಕ್ಕೆ ಆತುರ ಸನ್ಯಾಸ, ಆಪತ್ ಸನ್ಯಾಸ ಅಂತ ಕರೀತಾರೆ. ಸಾಯುವ ಕಾಲದಲ್ಲಿ ಕೆಲವರು ಮಾಡಿದ್ದುಂಟು ಈ ರೀತಿ. ಅದು ತಕ್ಕೊಂಡ್ಮೇಲೆ ಮತ್ತೆ ಬದುಕ್ತಾರಲ್ಲ, ಆಮೇಲೆ ಕ್ರಮ ಸನ್ಯಾಸವನ್ನು ಮಾಡಬೇಕು, ವಿದ್ಯುಕ್ತವಾದ ಶಾಸ್ತ್ರೋಕ್ತವಾದ ಸನ್ಯಾಸವನ್ನು ಮಾಡಬೇಕು. ಈ ರೀತಿ ಒಂದು ಕ್ರಮ ಇದೆ. ಆ ರೀತಿ ಆತುರ ಸನ್ಯಾಸಕ್ಕೋಸ್ಕರ ಇವರು ಪ್ರಾರ್ಥನೆ ಮಾಡಿದರು. ಪ್ರೈಷಮಂತ್ರವನ್ನು ಹೇಳಿ ಅಲ್ಲೇ ನೀರು ಬಿಟ್ಟು ಸನ್ಯಾಸ ತಗೊಂಡು ಬಿಟ್ರು ಅವರು. ಅವ್ರು ಸನ್ಯಾಸ ತಕ್ಕೊಂಡಿದ್ದಷ್ಟೇ, ಎಲ್ಲಿಂದ ಬಂತೋ ಗೊತ್ತಿಲ್ಲ ಮೊಸಳೆ, ಅದು ಹಾಗೆ ಹೊರಟೋಯ್ತು. ಕಾಲು ಹಿಡ್ಕೊಂಡಿರೋ ಮೊಸಳೆ ಹಾಗೆ ಹೊರಟೋಯ್ತು. ಈಜಾಡ್ಕೊಂಡು ಮೇಲಕ್ಕೆ ಬಂದರು. ಮೇಲಕ್ಕೆ ಬಂದರೆ ಮನೆ ಒಳಗೆ ಬರುವ ಹಾಗಿದೆಯಾ? ಇಲ್ಲ. ಸನ್ಯಾಸಿ ಆದವನು ಎಲ್ಲವನ್ನು ತಿರಸ್ಕರಿಸಿ ಹೋಗಬೇಕು, ಮನೆ ಒಳಗಡೆ ಬರುವ ಹಾಗಿಲ್ಲ. ಆದ್ದರಿಂದ ಮೊದಲ ಭಿಕ್ಷೆ ಅಮ್ಮನೇ ಕೊಡಬೇಕಾಗಿರೋ ಪ್ರಸಂಗ. ಹೊರಗಡೆ ಕೂತ್ಕೊಂಡಿದ್ದಾರೆ, ತಾಯಿ ಭಿಕ್ಷೆಯನ್ನು ಕೊಟ್ಟಿದ್ದಾಳೆ ಮಗನಿಗೆ. ತಾಯಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ? ಸನ್ಯಾಸ ಅಂತ ಹೇಳಿದ್ರೆ ಏನರ್ಥ? ಅವನ ತನ್ನ
ತಂತುವಿನಿಂದ ದೂರ ಆಗಿಬಿಡ್ತಾನೆ. ತನ್ನ ಶರೀರಕ್ಕೆ ಪಿಂಡವನ್ನು ಕೊಡತಕ್ಕಂತಹ ವ್ಯವಸ್ಥೆ ಅದು. ಪಿತೃಗಳಿಗೆಲ್ಲ ಪಿಂಡ ಪ್ರದಾನ ಮಾಡಿ ಸ್ವಶರೀರಕ್ಕೂ ಪಿಂಡ ಘಟಶ್ರಾದ್ದ ಅಂತ ಹೇಳ್ತಾರೆ. ಅಂದರೆ ಆ ಮನೆಗೂ ಅವನಿಗೂ ಸಂಬಂಧ ಇಲ್ಲ ಅಂತ. ಆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾವ ಸಂಬಂಧವೂ ಅವನಿಗೆ ಇಲ್ಲ ಇನ್ನು ಮುಂದೆ. ಅಂತಹ ಒಂದು ಪ್ರಸಂಗ ಹೆಂಗೆ ತಾಯಿ ಒಪ್ಪಿಕೊಂಡಾಳು? ತನ್ನ ಮಗ ತನ್ನಿಂದ ಶಾಶ್ವತವಾಗಿ ದೂರ ಆಗ್ತಾ ಇದ್ದಾನೆ. ತುಂಬ ದುಃಖ ಆಕೆಗೆ. ಆದರೆ ಬಾಲಶಂಕರ ಸಂತೈಸ್ತಾ ಇದ್ದಾನಂತೆ, ಅಮ್ಮ ನೀನು ಹೆದರಬೇಡ, ಏನೋ ಮಹತ್ ಕಾರ್ಯಕ್ಕಾಗಿ ಕೆಲಸ ಈ ರೀತಿ ನಡೀತಾ ಇದೆ. ನೀನು ಯಾವಾಗ ನನ್ನನ್ನು ನೆನಪಿಸಿಕೊಳ್ತೀಯೋ ಆವಾಗ ನಾನು ನಿನಗೆ ಸಹಾಯ ಮಾಡ್ತೇನೆ, ಬರ್ತೇನೆ. ಆವಾಗ ತಾಯಿ ಹೇಳ್ತಾಳೆ, ಕೊನೆ ಕಾಲದಲ್ಲಿ, ನನ್ನ ಮರಣ ಕಾಲದಲ್ಲಿ ನೀನು ಬಂದು ನನ್ನ ಜೊತೆಗಿರಬೇಕು, ನೀನೇ ಅಗ್ನಿಸ್ಪರ್ಶ ಮಾಡಬೇಕು ಈ ಶರೀರಕ್ಕೆ, ನೀನು ಮಾತು ಕೊಟ್ಟರೆ ನನಗೆ ಸಂತೋಷವಾಗ್ತದೆ ಅಂತ ಹೇಳ್ತಾಳೆ ತಾಯಿ. ಆಯಿತು ಅಂತ ಅಮ್ಮನಿಗೆ ಮಾತು ಕೊಡ್ತಾರೆ, ಅಮ್ಮ ಕೊನೆ ಕಾಲದಲ್ಲಿ ನಾನೇ ಬಂದು ನಿನ್ನ ಸೇವೆ ಮಾಡಿ ನಿನಗೆ ಅಗ್ನಿಸ್ಪರ್ಶ ಮಾಡ್ತೇನೆ ಶರೀರಕ್ಕೆ ಅಂತ ಒಪ್ಪಿಗೆ ಕೊಟ್ಟು ಬಾಲಶಂಕರ 8 ವರ್ಷ ಅವರಿಗೆ ಅಲ್ಲಿಂದ ಉತ್ತರದ ಕಡೆಗೆ ಹೊರಡ್ತಾರೆ. ಅವ್ರಿಗೆ ನಿಶ್ಚಿತವಾಗಿ ಗೊತ್ತಿತ್ತು ಎಲ್ಲಿ ಹೋಗಬೇಕು ಅಂತ. ಯಾಕಂದರೆ ಅವ್ರ ಮನಸ್ಸಲ್ಲಿ ಯೋಚನೆ ಇತ್ತಲ್ಲ ಸನ್ಯಾಸ ತೆಗೆದುಕೊಳ್ಬೇಕು ಅಂತ. ಅವಾಗೆಲ್ಲ ವಿಮರ್ಶೆ ಮಾಡಿದರು, ಯಾರಿದ್ದಾರೆ ಈಗಿನ ಕಾಲದಲ್ಲಿ ಜ್ಞಾನಿಗಳು ಅಂತ. ಆಗ ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ಪಾದರು ಅಂತ ತುಂಬ ದೊಡ್ಡ ಯೋಗಿಗಳು ಜ್ಞಾನಿಗಳು ಆಗಿದ್ದರು. ಅವರು ಗೌಡಪಾದಾಚಾರ್ಯರ ಶಿಷ್ಯರಾಗಿದ್ದರು. ಗೌಡಪಾದಾಚಾರ್ಯರ ಶಿಷ್ಯರು ಗೋವಿಂದ ಭಗವತ್ಪಾದರು ನರ್ಮದಾ ನದಿ ತೀರದ ಒಂದು ಗುಹೆಯಲ್ಲಿದ್ದಾರೆ, ಅವರು ಬ್ರಹ್ಮನಿಷ್ಠರೂ ಆಗಿದ್ದಾರೆ ಎಂಬುದು ಇವರಿಗೆ ಗೊತ್ತಿತ್ತು. ಆದ್ದರಿಂದ ಅವ್ರ ಹತ್ರ ಹೋಗಿ ನಾನು ಶರಣಾಗತನಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲಿ ಕೇರಳ ಕಾಲಟಿ, ಎಲ್ಲಿ ನರ್ಮದಾ ನದಿ, ತಿಂಗಳುಗಟ್ಟಲೆ ಬೇಕಾಗಿರಬಹುದು ಅವರಿಗೆ. 8 ವರ್ಷದ ಪುಟ್ಟ ಹುಡುಗ. ಇದೆಲ್ಲ ಕಲ್ಪನೆ ಮಾಡಿಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಎಂಥ ಅದಮ್ಯವಾದಂತಹ ಆತ್ಮವಿಶ್ವಾಸ ಅಥವಾ ಜ್ಞಾನದ ಬಗ್ಗೆ ಇರತಕ್ಕಂಥ ಉತ್ಕಟವಾದ ಇಚ್ಛೆ ಅವರಿಗೆ ಹೇಗಿತ್ತು ಅಂತ ಕಲ್ಪನೆ ಮಾಡಬೇಕು. ಹಾಗೆ ಬರಿಗಾಲಲ್ಲಿ ನಡ್ಕೊಂಡು ಹೋಗುತ್ತಾರೆ ಅವರು. ನರ್ಮದಾ ನದಿ ತೀರಕ್ಕೆ ಹೋಗುತ್ತಾರೆ. ನರ್ಮದಾ ನದಿ ತೀರದಲ್ಲಿ ಓಂಕಾರೇಶ್ವರ ಅಂತ ನೀವು ಕೇಳಿರಬಹುದು, ಮಧ್ಯಪ್ರದೇಶದಲ್ಲಿ ಬರ್ತದೆ. ಓಂಕಾರ ಮಮಲೇಶ್ವರಂ ಅಂತ. ಆ ನರ್ಮದಾ ನದಿ ತೀರದ ಆ ಕಡೆಯಲ್ಲಿ ಓಂಕಾರೇಶ್ವರ, ಈ ಕಡೆಯಲ್ಲಿ ಮಮಲೇಶ್ವರ. ಆಮೇಲೆ ಉಜ್ಜಯಿನಿಯಲ್ಲಿ ಮಹಾಕಾಳ ಇದ್ದಾನೆ. ಮಧ್ಯಪ್ರದೇಶದಲ್ಲಿ 2 ಜ್ಯೋತಿರ್ಲಿಂಗ ಉಂಟು, ಒಂದು ಮಹಾಕಾಳೇಶ್ವರ, ಇನ್ನೊಂದು ಓಂಕಾರೇಶ್ವರ ಮಮಲೇಶ್ವರ ಅಂತ. ಓಂಕಾರೇ ಮಮಲೇಶ್ವರಂ ಅಂತ ಹೇಳ್ತಾರೆ. ಆ ಪ್ರಕಾರ ಓಂಕಾರೇಶ್ವರ ಅನ್ನೋದು ಊರಿನ ಹೆಸರು, ಮಮಲೇಶ್ವರನೇ ಪ್ರಧಾನ ದೇವತೆ, ಹೀಗೆಲ್ಲ ಚರ್ಚೆ ಮಾಡ್ತಾರೆ. ಬಟ್ 2 ಇದ್ದೇ ಜ್ಯೋತಿರ್ಲಿಂಗ ಅಲ್ಲಿ. ನದಿಯ ಆ ಕಡೆ ಓಂಕಾರೇಶ್ವರ, ಈ ಕಡೆಗೆ ಮಮಲೇಶ್ವರ. ಈ ಓಂಕಾರೇಶ್ವರ ನದಿಯ ಪಕ್ಕದಲ್ಲಿ ನೀವು ಓಂಕಾರೇಶ್ವರಕ್ಕೆ ಹೋದವ್ರಿಗೆ ಗೊತ್ತಿರುತ್ತೆ, ಮೆಟ್ಲು ಹತ್ತು ಮೇಲಕ್ಕೆ ಹೋಗುವಾಗ ಅಲ್ಲಿ ನದಿ ಪಕ್ಕದಲ್ಲಿ ಒಂದು ಗುಹೆ ಇದೆ. ಗೋವಿಂದ ಭಗವತ್ಪಾದರ ಗುಹೆ ಅಂತ ಬರ್ಕೊಂಡಿದೆ. ಆ ಗುಹೆ ಅಲ್ಲಿ ಅವರು ತಪಸ್ಸು ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಆ ಗುಹೆಯ ಸಮೀಪಕ್ಕೆ ಶಂಕರರು ಹೋಗ್ತಾರೆ. ಮುಂಚಿತವಾಗಿ ನರ್ಮದಾ ನದಿಯಲ್ಲಿ ಸ್ನಾನವನ್ನು ಕೂಡ ಮಾಡ್ತಾರೆ. ಓಂಕಾರೇಶ್ವರ ಅಮಲೇಶ್ವರನನ್ನು ಸ್ತುತಿಸಿ ಅಲ್ಲಿ ಗುಹೆಯ ಮುಂದೆ ಹೋಗಿ ನಿಂತುಕೊಂಡು ಅವರು ಗುರುಗಳಿಗೆ ಕಾಯ್ತಾರೆ. ಆಗ ತಾನೇ ಸಮಾಧಿಯಿಂದ ಹೊರಗೆ ಬಂದಂತಹ ಗೋವಿಂದ ಭಗವತ್ಪಾದರು ಆ ಮಗುವನ್ನು ನೋಡ್ತಾರಂತೆ. ಬಾಲಶಂಕರನನ್ನು ನೋಡಿ ಯಾರಪ್ಪ ನೀನು ಅಂತ ಕೇಳ್ತಾರೆ. ಯಾರಪ್ಪ ನೀನು ಅಂತ ಹೇಳಿದಾಗ ನಾವೇನು ಉತ್ತರ ಕೊಡ್ತೇವೆ? ನಾನು ಇಂಥವ್ರ ಮಗ, ಈ ಊರು, ಈ ಜಾತಿ, ಅಲ್ಲ ಇಷ್ಟು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಉಂಟು, ನನಗೆ ತುಂಬ ಲಿಸ್ಟ್ ದೊಡ್ಡದುಂಟು. ನಾವು ಜಾಬಿಗೆ ಅಪ್ಲಿಕೇಶನ್ ಹಾಕ್ತೇವಲ್ಲ, ದೊಡ್ಡ ಲಿಸ್ಟ್ ಉಂಟು. ಶಂಕರಾಚಾರ್ಯರು ಯಾವ ಪರಿಚಯ ಕೊಟ್ಟರು ನೋಡಿ. ನ ಭೂಮಿರ್ನ ತೋಯಂ ನ ತೇಜೋ ನ ವಾಯು ನ ಖಮ್ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೈಕಾಂತಿಕತ್ವಾ ಸುಷುಪ್ತೈಕ ಸಿದ್ಧ ತದೇಕೋ ವಶಿಷ್ಠ ಶಿವೋ ಕೇವಲೋಹಂ. ನಿರ್ವಾಣ ದಶಕ ಅಂತ ಕರೀತಾರೆ ಇದನ್ನು. 10 ಶ್ಲೋಕ ಇದೆ. ನ ವರ್ಣ ನ ವರ್ಣಾಶ್ರಮಾಚಾರ ಧರ್ಮ ನ ಮೇ ಧಾರಣಾ ಧ್ಯಾನ ಯೋಗಾದಯೋಪಿ ಅನಾತ್ಮಾಶ್ರಯಾಹಂ ಮಮಾಧ್ಯಾಸಹಾನ ತದೇಕೋ ವಶಿಷ್ಠ ಶಿವ ಕೇವಲೋಹಂ. ಇದನ್ನು ನಿಧಿಧ್ಯಾಸನಕ್ಕೆ ಬಳಸ್ತಕ್ಕಂಥ ಶ್ಲೋಕಗಳು ಅಂತ. ಅಂದರೆ ನೀನು ಯಾರು ಅಂತ ಕೇಳಿದರೆ ನಾವು ಸಾಮಾನ್ಯವಾಗಿ ನಾವು ಯಾರು ಅಂತ ಹೇಳ್ಕೊಳ್ತೇವೋ ಅದನ್ನೆಲ್ಲ ನಿರಾಕರಣೆ ಮಾಡಿದ್ದಾರೆ ಇದರಲ್ಲಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಾವೇನು ಹೇಳ್ತೇವೆ? ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಈ ರೀತಿ ಹೇಳುವಾಗ ಅವರು ಅದನ್ನು ಯಾವುದೂ ನಾನು ಅಲ್ಲ ಅಂತ ಹೇಳಿದ್ದಾರೆ.
ನ ಭೂಮಿರ್ನ ತೋಯಂ ನ ತೇಜೋ ನ ವಾಯು ನ ಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ. ಈ ಪಂಚಭೂತಗಳು ನಾನಲ್ಲ, ಈ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ನಾನಲ್ಲ. ಅನೈಕಾಂತಿಕತ್ವ ಸುಷುಪ್ತ್ಯೈಕ ಸಿದ್ಧ. ಈ ಶರೀರವಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಇಂದ್ರಿಯ ಆಗಲಿ ಒಂದೇ ತೆರನಾಗಿರಲ್ಲ, ಅದು ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಎಂದೆಂದೂ ಬದಲಾವಣೆ ಆಗದೇನೆ ಒಂದೇ ತೆರನಾಗಿರತಕ್ಕಂತಹ ಆ ಶಿವ ಏನಿದ್ದಾನೆ, ಈ ಶವವನ್ನು ಚೈತನ್ಯಗೊಳಿಸಿದಂಥ ಒಬ್ಬ ಶಿವ ಇದ್ದಾನಲ್ಲ, ಆ ಶಿವನೇ ನಾನು ಅಂತ ಹೇಳ್ತಾರೆ. ಅಂದರೆ ಒಳಗಡೆ ಇರತಕ್ಕಂತಹ ಆ ಚೈತನ್ಯ ಆತ್ಮತತ್ವ ನಾನು, ಅದು ಎಂದೆಂದೂ ಬದಲಾವಣೆ ಆಗದೇ ಇರತಕ್ಕಂತಹ ಒಂದು ಸ್ಥಿತಿ. ಅಂತಹ ಕೇವಲನಾಗಿರತಕ್ಕಂತಹ ಆತ್ಮತತ್ವ ನಾನು ಅಂತ ತಮ್ಮ ಪರಿಚಯವನ್ನು ಹೇಳಿಕೊಂಡಾಗ ಗೋವಿಂದ ಭಗವತ್ಪಾದರಿಗೆ ಗೊತ್ತಾಗುತ್ತೆ ಬಂದವನು ಸಾಮಾನ್ಯ ಅಲ್ಲ ಅಂತ. ಯಾಕಂದರೆ ಗುರುಗಳ ಹತ್ರ ಹೋದಾಗ ನಾವು 3 ಕೆಲಸ ಮಾಡಬೇಕು ಅಂತೆ ಶ್ರೀಕೃಷ್ಣ ಹೇಳೋದು ಭಗವದ್ಗೀತೆಯಲ್ಲಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ. ಗುರುಗಳ ಹತ್ರ ಹೋದಾಗ ಒಂದು ದೀರ್ಘದಂಡ ಪ್ರಣಾಮ ಮಾಡಬೇಕು, ಇನ್ನೊಂದು ಸೇವೆ ಮಾಡಬೇಕು, ಗುರುಗಳಿಗೆ ಸಂತೋಷ ಕೊಡತಕ್ಕಂಥ ಸೇವೆಯನ್ನು ಮಾಡಬೇಕು. 3ನೇ ಇನ್ನೊಂದು ಕೆಲಸ ಮಾಡಬೇಕು, ಪರಿಪ್ರಶ್ನೆ, ಪ್ರಶ್ನೆ ಕೇಳಬೇಕು ಅಂತ. ಎಷ್ಟಿನ ಜನ ಈ ಕೆಲಸ ಮಾಡಲ್ಲ. ಗುರುಗಳನ್ನ ಮನೆ ಕರೀತಾರೆ, ಪಾದುಕಾ ಪೂಜೆ ಮಾಡ್ತಾರೆ, ಭಿಕ್ಷೆ ಕೊಡ್ತಾರೆ, ದಕ್ಷಿಣೆನೂ ಕೊಡ್ತಾರೆ, ಆದರೆ ಪರಿಪ್ರಶ್ನೆ ಮಾಡಲ್ಲ. ಅಂದರೆ ಪರಿಪ್ರಶ್ನೆ ಅಂದ್ರೇನು? ನಮ್ಮ ಮನಸ್ಸಿನ ಸಂದೇಹಗಳನ್ನು ಅವ್ರ ಮುಂದೆ ಇಡಬೇಕು, ಅದಕ್ಕೆ ಅವರು ಉತ್ತರ ಕೊಡಬೇಕು. ಆವಾಗ ನಮ್ಮ ಪ್ರಶ್ನೆಯಲ್ಲೇ ಗೊತ್ತಾಗ್ತದೆ ನಾನು ಎಲ್ಲಿದ್ದೇನೆ ಅಂತ. ಅವನು ಪ್ರಶ್ನೆ ಕೇಳುವ ರೀತಿಯಲ್ಲಿ, ಓಹೋ ಇವನಿಗೆ ಉಪಾಸನೆ ಬೇಕು, ಇವನಿಗೆ ಕರ್ಮಯೋಗ ಬೇಕು, ಇವನಿಗೆ ಜಪ ಬೇಕು, ಇವನಿಗೆ ಜ್ಞಾನ ಬೇಕು ಅಂತ ಗುರುಗಳಿಗೆ ಗೊತ್ತಾಗ್ತದೆ. ಅದಕ್ಕೆ ಪರಿಪ್ರಶ್ನೆ, ಮತ್ತೆ ಮತ್ತೆ ಪ್ರಶ್ನೆ ಕೇಳಬೇಕು ಗುರುಗಳ ಹತ್ರ. ಗುರುಗಳಿಗೆ ಬೇಜಾರಾಗ್ತದೆ ಅಂತ ನಾವು ಕೇಳಲಿಕ್ಕೆ ಹೋಗಲ್ಲ. ಗುರುಗಳಿಗೆ ಬಹಳ ಸಂತೋಷ ಆಗೋದು ಪ್ರಶ್ನೆ ಕೇಳಿದಾಗ. ಎಂಥ ಪ್ರಶ್ನೆ ಕೇಳ್ತೇವೆ ನಾವು? ಲೌಕಿಕ ಪ್ರಶ್ನೆ ಸಾಕಷ್ಟು ಕೇಳ್ತೇವೆ. ನಮ್ಮ ಮಗಳಿಗೆ ಮದುವೆ ಆಗೋದು ಯಾವಾಗ, ನಮ್ಮ ಮಗನಿಗೆ ಕೆಲಸ ಸಿಗೋದು, ಇಂಥದ್ದು ಕೇಳ್ತೇವೆ. ನನ್ನ ಸ್ವರೂಪದ ಬಗ್ಗೆ ಕೇಳ್ತೇವೋ? ಗುರುಗಳೇ, ಈ ಅಜ್ಞಾನ ನಿವೃತ್ತಿ ಆಗೋದು ಯಾವಾಗ, ಸಂಸಾರ ಸಾಗರವನ್ನು ಜೀವ ದಾಟೋದು ಯಾವಾಗ, ನನ್ನ ಅಂತಃಕರಣ ಶುದ್ಧಿ ಆಗೋದು ಯಾವಾಗ, ವೈದಿಕ ಜೀವನವನ್ನು ನಾನು ನಡೆಸೋದು ಯಾವಾಗ, ಈ ರೀತಿಯಾಗಿ ಪ್ರಶ್ನೆ ಕೇಳ್ತೇವೋ ಅದು ಗುರುಗಳಿಗೆ ತುಂಬ ಖುಷಿ ಆಗ್ತದೆ. ಆದ್ದರಿಂದ ಗುರುಗಳಿಗೆ ಬೇಜಾರಾಗ್ತದೆ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಗುರುಗಳು ನಿಮ್ಮ ಮನೆಗೆ ಬಂದರೆ ಕೂರಿಸ್ಕೊಳ್ಳಿ. ಗುರುಗಳೇ, ಒಂದು 15 ನಿಮಿಷ ನಾನು ನಿಮ್ಮ ಜೊತೆ ಕಳಿಬೇಕು, ಏನು ನಮಗೊಂದಿಷ್ಟು ಪ್ರಶ್ನೆ ಉಂಟು, ನೀವು ಉತ್ತರ ಕೊಡಬೇಕು ಅಂತ ನೀವು ಹೇಳಬೇಕು. ಗುರುಗಳು ಅನುಗ್ರಹ ಮಾಡ್ತಾರೆ. ಅದೇ ಗುರು ಅನುಗ್ರಹ ನೆನಪಿರಲಿ. ಗುರು ಅನುಗ್ರಹ ಅಂತ ಹೇಳಿದ್ರೆ ನಮಗೆ ಸಂಪತ್ತು ಬರೋದಲ್ಲ, ನಮಗೆ ಹೆಸರು ಕೀರ್ತಿ ಬರೋದಲ್ಲ, ಅಧಿಕಾರ ಬರೋದಲ್ಲ. ಗುರು ಅನುಗ್ರಹ ಅಂದರೆ ಸಾಧನಾ ಪಥದಲ್ಲಿ ನಮಗೆ ಮುನ್ನಡಿಲಿಕ್ಕೆ ಮನಸ್ಸು ಬಂದರೆ ಗುರುಗಳ ಅನುಗ್ರಹ ಆಗಿದೆ ಅಂತ ಅರ್ಥ. ಆದ್ದರಿಂದ ಶಂಕರರು ಹೋಗಿ ಇದನ್ನು ಹೇಳುವಾಗಲೇ ಗೊತ್ತಾಯಿತು ಈ ಹುಡುಗ ಸಾಮಾನ್ಯ ಅಲ್ಲ. ಅದಕ್ಕೆ ಅವರು ಒಪ್ಕೊಳ್ತಾರೆ, ನೀನನ್ನು ಶಿಷ್ಯ ಅಂತ ಗೋವಿಂದ ಭಗವತ್ಪಾದರು ಒಪ್ತಾರೆ. ಕ್ರಮಸನ್ಯಾಸವನ್ನು ಕೊಡ್ತಾರೆ. ಕ್ರಮಸನ್ಯಾಸ ಅಂದ್ರೇನು? ಅವರಿಗೊಂದು ಯೋಗ ಪಠ್ಯವನ್ನು ಕೊಡ್ತಾರೆ. ಶಂಕರ ಅಂತ ಹೆಸರಿತ್ತು, ಶಂಕರ ಆಚಾರ್ಯ ಅಂತ ಅವರು ಹೆಸರನ್ನು ಮಾಡ್ತಾರೆ, ಯೋಗ ಪಟ್ಟ ಅಂತ ಹೇಳ್ತಾರೆ. ಈಗ ಆನಂದ ಸರಸ್ವತಿ ತೀರ್ಥ ಇವೆಲ್ಲ ಇಲ್ವಲ್ಲ, ಮಾಡಿಕೊಡ್ಲಿಲ್ವಲ್ಲ ಅಂತ ನೋಡಿ. ಸುರೇಶ್ವರ ಆಚಾರ್ಯ, ಹಸ್ತಾಮಲಕ ಆಚಾರ್ಯ, ಶಂಕರ ಆಚಾರ್ಯ ಅಂತಿದೆ ವಿನ ಸರಸ್ವತಿ ಭಾರತಿ ತೀರ್ಥ ಪುರಿ ಯಾವುದೂ ಇಲ್ವಲ್ಲ. ಅಂದರೆ ಈ ದಶನಾಮಿ ಸಂಪ್ರದಾಯ ನಂತರ ಬಂದಿರೋದು ಅಂತ. ಆಚಾರ್ಯರು ಈ ವ್ಯವಸ್ಥೆಯನ್ನು ಮಾಡಿದ್ರು ನಂತರ, ಮಠಗಳ ಒಂದು ವ್ಯವಸ್ಥೆಗೋಸ್ಕರ. ಆಚಾರ್ಯರ ಕಾಲದಲ್ಲಿ ಅವರ ಹೆಸರಿಂದಲೇ ಯೋಗ ಪಟ್ಟ ಕೊಡ್ತಾ ಇದ್ರು. ಸುರೇಶ್ವರಾಚಾರ್ಯರು ಹಿಂದೆ ಅವರು ವಿಶ್ವರೂಪ ಅಂತಿತ್ತು, ಅಥವಾ ಮಂಡನ ಮಿಶ್ರ ಅಂತಲೂ ಕರೀತಾರೆ, ಅವರಿಗೆ ಸುರೇಶ್ವರ ಅಂತಕ್ಕಂಥ ಒಂದು ಪಟ್ಟವನ್ನು ಕೊಟ್ಟರು. ಈ ರೀತಿಯಾಗಿ ನರ್ಮದಾ ನದಿಯ ತೀರದಲ್ಲಿಯೇ, ನಾನು ನರ್ಮದಾ ಪರಿಕ್ರಮ ಮಾಡುವಾಗ ಒಂದು ಜಾಗ ತೋರಿಸ್ತಾರೆ, ಇಲ್ಲಿ ಭಗವತ್ಪಾದರಿಗೆ ದೀಕ್ಷೆಯನ್ನು ಸನ್ಯಾಸ ದೀಕ್ಷೆ ಕೊಟ್ಟ ಜಾಗ ಅಂತ, ತುಂಬ ಶ್ರೇಷ್ಠವಾದಂತಹ ಜಾಗ. ಅಲ್ಲಿ ಸನ್ಯಾಸ ದೀಕ್ಷೆ ಪಡ್ಕೊಂಡು ಅದ್ವೈತ ಸಂಪ್ರದಾಯದ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ಉಪನಿಷತ್ತುಗಳನ್ನು, ಬ್ರಹ್ಮಸೂತ್ರವನ್ನು, ಗೀತೆಯನ್ನು, ಆ ಪರಂಪರೆಯ ಪಾಠವನ್ನು ಅವರು ಮಾಡಿಸ್ಕೊಳ್ತಾರೆ. ನಮಗೆ ಬೇಕಾದಷ್ಟು ಸಮಯ ಅವರಿಗೆ ಬೇಕಾಗಲಿಲ್ಲ, ಕೇವಲ 2 ವರ್ಷ ಅಷ್ಟೇ ಅವರು ಗೋವಿಂದ ಭಗವತ್ಪಾದರಲ್ಲಿ ಇದ್ದದ್ದು. ಅಂದರೆ ಆ ಪರಂಪರೆಯ ಪಾಠ ಅನ್ನೋದು ಬಹಳ ಮುಖ್ಯವಾಗ್ತದೆ. ಶಾಸ್ತ್ರವನ್ನು ಅಧ್ಯಯನ ಮಾಡುವಂಥದ್ದು ಗುರು ಪರಂಪರೆಯನ್ನು ಆಶ್ರಯಿಸಿ ಮಾಡಬೇಕು. ಅದರಿಂದ ಅದ್ವೈತ ಪರಂಪರೆಯಲ್ಲಿ ಗುರುಗಳನ್ನು ಹೇಳುವಾಗ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ. ಶಕ್ತಿ ಅವರ ಮಗ ಪರಾಶರ, ಪರಾಶರರ ಮಗ ವ್ಯಾಸ, ವ್ಯಾಸರ ಮಗ ಶುಕಮಹರ್ಷಿಗಳು, ಶುಕಮಹರ್ಷಿಗಳ ಶಿಷ್ಯರು ಗೌಡಪಾದರು, ಗೌಡಪಾದರ ಶಿಷ್ಯರು ಗೋವಿಂದ ಪದರು.
ಈ ರೀತಿಯಾಗಿ ಜ್ಞಾನ ಹರಿದುಕೊಂಡು ಬಂದಿದೆ. ಅದು ಗೋವಿಂದ ಭಗವತ್ಪಾದರು ಸೃಷ್ಟಿ ಮಾಡಿದ್ದಲ್ಲ ಅದ್ವೈತ ಸಿದ್ಧಾಂತ. ನೋಡಿ, ಅದ್ವೈತ ಶಂಕರಾಚಾರ್ಯ ಸ್ಥಾಪನೆ ಮಾಡಿದ್ದು ಅಂತ ಕೆಲವರು ಪ್ರಚಾರ ಮಾಡಿದ್ದಾರೆ. ಸರಿಯಲ್ಲ ಅದು. ಶಂಕರಾಚಾರ್ಯ ಸ್ಥಾಪನೆ ಮಾಡಿದ್ದಲ್ಲ ಅದ್ವೈತ. ಪರಂಪರೆಯಲ್ಲಿ ಅದ್ವೈತ ಜ್ಞಾನ ಹರಿದುಕೊಂಡು ಬಂದಿತ್ತು. ಅದನ್ನು ಇವರು ಸರಿಯಾಗಿ ತಿಳ್ಕೊಂಡ್ರು. ಇನ್ನೊಂದು ನೆನಪಿರಲಿ, ಅದ್ವೈತ ಹಿಂದಿರಲಿಲ್ಲ ಅಂತಲ್ಲ. ಗೌಡ ಭಗವತ್ಪಾದರು ಪ್ರತಿಪಾದನೆ ಮಾಡ್ತಕ್ಕಂಥ ಅದ್ವೈತದ ಹಾಗೇನೆ ಭರ್ತೃ ಪ್ರಪಂಚ, ಆಮೇಲೆ ದ್ರವಿಡಾಚಾರ್ಯ, ಅನೇಕರು ಆಚಾರ್ಯರಿದ್ದರು. ಅವರ ಅದ್ವೈತದಲ್ಲಿ ಕೆಲವು ದೋಷಗಳಿತ್ತು. ಅದಕ್ಕೆ ಅವರು ವ್ಯವಸ್ಥಿತವಾದ ಭಾಷ್ಯವನ್ನು ಬರೆಯುವ ಪ್ರಸಂಗ ಬಂತು. ಹಿಂದೆಯೂ ಅದ್ವೈತವೇ ಇತ್ತು, ಈ ದ್ವೈತ ಅನ್ನೋದು ಇರಲಿಲ್ಲ. ಯಾಕಂದರೆ ಈ ವೈದಿಕ ಪರಂಪರೆಯಲ್ಲಿ ಉಪನಿಷತ್ ಪ್ರತಿಪಾದನೆ ಮಾಡೋದು ಕೇವಲ ಅದ್ವೈತವೇ, ದ್ವೈತ ಅಂತ ಯಾರೂ ಹೇಳಲಿಲ್ಲ. ನಂತರ ದಿನಗಳಲ್ಲಿ ಸಾಮಾನ್ಯ ಜನರಿಗೆ ಬೇಕು ಅಂತ ಅದು ಕೂಡ ಆಚಾರ್ಯರು ಹಿರಿಯರು ಅದನ್ನು ಪ್ರತಿಪಾದನೆ ಮಾಡಿದರು. ಆದರೆ ಪರಂಪರೆಯಲ್ಲಿ ಬರೀ ಅದ್ವೈತವೇ ಉಪನಿಷತ್ ಸಿದ್ಧಾಂತ ಎಂಬುದು ಇತ್ತು. ಆದ್ದರಿಂದ ಅದ್ವೈತವನ್ನು ಇವರು ಹೊಸದಾಗಿ ಮಾಡಲಿಲ್ಲ. ಆ ಒಂದು ಶಾಸ್ತ್ರೀಯವಾದ ಕ್ರಮವನ್ನು, ಪರಂಪರೆಯ ಕ್ರಮವನ್ನು ಗುರುಗಳ ಮುಖಾಂತರ ಕಲ್ತ್ಕೊಂಡ್ರು. ಅಧ್ಯಯನ ಮಾಡಿದ ಮೇಲೆ ಗೋವಿಂದ ಭಗವತ್ಪಾದರು ಒಂದು ದಿನ ಸಮಾಧಿ ಸ್ಥಿತಿಯಲ್ಲಿದ್ದಾಗ ನರ್ಮದಾ ನದಿಯಲ್ಲಿ ಪ್ರವಾಹ ಬಂತಂತೆ. ಆ ಪ್ರವಾಹ ಗುರುಗಳ ಧ್ಯಾನಕ್ಕೆ ಭಂಗ ಬರುತ್ತೆ ಅಂತ ತಮ್ಮ ಕಮಂಡಲವನ್ನು ನದಿಯ ಬುಡದಲ್ಲಿಟ್ಟುಬಿಟ್ಟು ಎಲ್ಲ ಪ್ರವಾಹವನ್ನು ಕಮಂಡಲದೊಳಗಡೆ ಅವರು ಸೆಳೆದುಕೊಂಡ್ರಂತೆ ಆಚಾರ್ಯರು. ಇದು ಯೋಗ ಸಿದ್ಧಿ ಇದ್ದವರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಪವಾಡಗಳು. ಅದು ಗೊತ್ತಾಗ್ಬಿಡುತ್ತೆ ಗೋವಿಂದ ಭಗವತ್ಪಾದರಿಗೆ. ಶಿಷ್ಯರು ಹೇಳ್ತಾರೆ, ಈಗ ನದಿಯಲ್ಲಿ ಪ್ರವಾಹ ಬಂದಿತ್ತು, ಈ ಶಂಕರರು ಇದನ್ನು ಇದು ಮಾಡಿಕೊಂಡ್ರು ಅಂತ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಹಿಂದೊಮ್ಮೆ ಅವರು ಗುರುಗಳು ಹೇಳಿದ್ರಂತೆ, ನಿನಗೆ ಮುಂದೆ ಒಬ್ಬ ಶಿಷ್ಯ ಸಿಗ್ತಾನೆ, ಆ ಶಿಷ್ಯ ನರ್ಮದಾ ನದಿಯ ಪ್ರವಾಹವನ್ನು ತನ್ನ ಕಮಂಡೊಳಗೆ ತುಂಬಿಕೊಳ್ತಾನೆ, ಅವನೇ ಭಾಷ್ಯ ಬರಲಿಕ್ಕೆ ಯೋಗ್ಯನಾದವನು, ಅವನಿಂದ ಈ ವೈದಿಕ ಧರ್ಮ ಪುನರುತ್ಥಾನವಾಗತ್ತೆ, ಅವನಿಂದ ಭಾಷ್ಯ ಬರೆಸಬೇಕು ನೀನು ಅಂತ ಗುರುಗಳು ಹೇಳಿದ್ರಂತೆ. ಅವಾಗ ಗೊತ್ತಾಗತ್ತೆ ಇವರಿಗೆ, ಇವನೇ ನನ್ನ ಮುಂದಿನ ಕೆಲಸ, ನಮ್ಮ ಪರಂಪರೆಗೆ ಕೆಲಸ ಮಾಡುವವನು ಅಂತ ಆಚಾರ್ಯನ ಕರೆದು ಹೇಳ್ತಾರೆ. ನೀವು ಇಲ್ಲಿಂದ ಮುಂದಕ್ಕೆ ಹೋಗಬೇಕು, ಕಾಶಿಗೆ ಹೋಗಿ, ಕಾಶಿಯಿಂದ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನೀವು ಭಾಷ್ಯವನ್ನು ಬರೀಬೇಕು. ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಈ ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ಬರೀಬೇಕು ಅಂತ ಗುರುಗಳ ಅಪ್ಪಣೆಯನ್ನು ಕೊಡ್ತಾರೆ. ಅಲ್ಲಿಂದ ಭಗವತ್ಪಾದರು ಗುರುಗಳ ಅಪ್ಪಣೆಯನ್ನು ಪಡ್ಕೊಂಡು ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ. ಕಾಶಿನ ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ಅವತ್ತಿನ ಕಾಲದಲ್ಲಿ ನಮ್ಮದೇನಾದರೂ ಪಾಂಡಿತ್ಯ ಇದ್ದರೆ ಅಥವಾ ಹೊಸ ಗ್ರಂಥಗಳೇನಾದರೂ ಇದ್ದರೆ ಅದು ಕಾಶಿ ಪಂಡಿತರು ಒಪ್ಪಿಗೆ ಸೂಚಿಸಿದರೆ ಮಾತ್ರನೇ ಅದಕ್ಕೆ ಮಾನ್ಯತೆ ಬರೋದು ಅಂತ. ಜ್ಞಾನ ನಗರಿ ಅದು ಕಾಶಿ. ವರುಣಾ ನದಿ, ಅಸಿ ನದಿಯ ಮಧ್ಯದಲ್ಲಿ ಬೆಳೆದಂತಹ ಒಂದು ಪಟ್ಟಣ, ಅವಿಮುಕ್ತ ಕ್ಷೇತ್ರ ಅಂತ. ಕಾಶಿ ಮುಕ್ತಿ ಅನ್ನುವ ಮಾತು ಕೂಡ ಇದೆ. ಕಾಶಿಯಲ್ಲಿ ಸತ್ತರೆ ಮೋಕ್ಷ ಸಿಗುತ್ತಂತೆ. ಸಾಕ್ಷಾತ್ ಪರಮೇಶ್ವರನೇ ಅಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಆ ಕಾಶಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಣಿಕರ್ಣಿಕಾ ಘಟ್ಟ ಅಂತ ಇದೆ. ಆ ಮಣಿಕರ್ಣಿಕಾ ಘಾಟಲ್ಲಿ ಶಂಕರ ಭಗವತ್ಪಾದರು ಹೋಗ್ತಾರಂತ. ಕಾಶಿಗೆ ಹೋಗ್ತಕ್ಕಂಥವರು ಕೆಲವು ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ವಿಶ್ವೇಶಂ ಮಾಧವಂ ಡುಂಢಿಂ ದಂಡಪಾಣಿಂಚ ಭೈರವಂ ಒಂದೇ ಕಾಶೀಂ ಗುಹಾಂಗಂಗಾಂ ಭವಾನೀಂ ಮಣಿಕರ್ಣಿಕಾಂ ಅಂತ ಒಂದು ಶ್ಲೋಕ ಹೇಳ್ತಾರೆ. ಇಷ್ಟು ಕ್ಷೇತ್ರ ಕಾಶಿಗೆ ಹೋದ್ಮೇಲೆ ನೋಡಲೇಬೇಕು ಅಂತ. ವಿಶ್ವೇಶ ಅಂದರೆ ವಿಶ್ವನಾಥ, ಮಾಧವ ಅಂದರೆ ಬಿಂದು ಮಾಧವ ಅಂತ ಒಬ್ಬ ದೇವಸ್ಥಾನ ಇದೆ, ಬಿಂದು ಮಾಧವನ ದೇವಸ್ಥಾನ. ಬಿಂದು ಮಾಧವನ ದರ್ಶನ ಮಾಡಬೇಕು. ಡುಂಢಿ ಗಣಪತಿ ಅಂತ ನೀವು ಕಾಶಿ ಒಳಗಡೆ ಹೋಗ್ತಾ ಇರುವಾಗ ಸಿಗ್ತಾನೆ ಅವನು, ಗುಂಢಿ. ದಂಡಪಾಣಿಂಚ ಭೈರವಂ, ದಂಡಪಾಣಿ ಅಂತ ಹೊಡಿತಾರೆ ಅಲ್ಲ, ಅದು ಹೋಗ್ಬಿಟ್ರು ತಹಶೀಲ್ದಾರ್ನಂತೆ ಅವನು, ಅವ್ರಿಗೆ ಅವನು ಪೆಟ್ಟುಕೊಡ್ತಾನೆ ನಮ್ಮ ಪಾಪ ಕ್ಷಯಿಸೋದಕ್ಕೆ. ಭೈರವನ ದೇವಸ್ಥಾನ ಇದೆ, ಕಾಲಭೈರವೇಶ್ವರನ ದೇವಸ್ಥಾನ. ಒಂದೇ ಕಾಶೀಂ ಗುಹಾಂಗಂಗಾಂ, ಅಲ್ಲಿ ಕಾಶಿ ದೇವಿ ದೇವಸ್ಥಾನ ಒಂದಿದೆ. ಅಂದರೆ ಆ ಕಾಶಿ ನಗರವನ್ನು ರಕ್ಷಣೆ ಮಾಡತಕ್ಕಂಥ ಅಧಿದೇವತೆ ಕಾಶಿ ದೇವಿ ಅಂತ. ಗುಹಾಂ, ಒಂದು ಗುಹೆ ಇದೆ, ವಿಶೇಷವಾದ ಒಂದು ಗುಹೆ, ಪಾಂಡವರಲ್ಲಿ ಹೋದರು ಅಂತ ಹೇಳ್ತಾರೆ. ಗಂಗಾಂ ಅಂದರೆ ಗಂಗಾ ನದಿ ಅಂತ ಒಂದು ಅರ್ಥ ಇದೆ. ಗಂಗಾ ಅಂತ ಹೇಳಿದ್ರೆ ಗಂಗಾ ಸರೋವರ ಅಂತ ಒಂದು ತೋರಿಸ್ತಾರೆ. ಅಂದರೆ ಹರಿಶ್ಚಂದ್ರ ಬಂದ ಟೈಮಲ್ಲಿ ಈ ಗಂಗಾ ನದಿ ಇರಲಿಲ್ವಲ್ಲ, ಗಂಗಾ ನದಿ ಭಗೀರಥ ಕರ್ಕೊಂಡು ಬಂದಿದ್ದು ಅಂತ ಪುರಾಣದ ಕಥೆ. ಹರಿಶ್ಚಂದ್ರ ಬಂದಾಗ ಗಂಗೆಯಲ್ಲಿ ಸ್ನಾನ ಮಾಡಿದ ಅಂತ ಬರ್ತದಲ್ಲ, ಅದು ಯಾವ ಗಂಗೆ ಅಂದರೆ ಇದೇ ಗಂಗೆ ಸರೋವರವನ್ನು ತೋರಿಸ್ತಾರೆ. ಈ ರೀತಿ ಈ ಕ್ಷೇತ್ರಗಳನ್ನು ಕಾಶಿಗೆ ಹೋದವ್ರು ನೋಡಬೇಕು ಅಂತ. ಭವಾನೀಂ ಮಣಿಕರ್ಣಿಕಾಂ, ಭವಾನಿ ಅಂದರೆ ಅನ್ನಪೂರ್ಣ ದೇವಿ ದೇವಸ್ಥಾನ, ಮಣಿಕರ್ಣಿಕಾ ಘಟ್ಟ, ಅಲ್ಲಿ ಪಾರ್ವತಿ ದೇವಿಯ ಮಣಿ ಬಿದ್ದಿತ್ತಂತೆ ಅಂತ ಹೇಳ್ತಾರೆ.
ಆ ಒಂದು ಮಣಿಕರ್ಣಿಕಾ ಘಾಟ್ ಅತ್ಯಂತ ಪವಿತ್ರವಾದದ್ದು. ಹಿಂದಿನ ಕಾಲದಲ್ಲಿ ಬಹುಶಃ ಮಣಿಕರ್ಣಿಕಾ ತುಂಬ ಪವಿತ್ರ ಅಂತೆಲ್ಲ ಹೇಳಿದ್ರೆ ಜನ ಯೋಚನೆ, ಈಗ ಮತ್ತೆ ಪುನಃ ಶುದ್ಧವಾಗಿದೆ. ಕಾಶಿ ಕ್ಷೇತ್ರ ಪುನಃ ಸುಂದರವಾಗಿದೆ, ಮುಂಚಿನ ಹಾಗೇನೆ ಸ್ನಾನಘಟ್ಟಗಳೆಲ್ಲ ಪವಿತ್ರವಾಗಿದೆ. ಆ ಮಣಿಕರ್ಣಿಕಾ ಘಾಟಿನಲ್ಲಿ ಅವರಿದ್ದು ಪ್ರತಿನಿತ್ಯ ವಿಶ್ವನಾಥನ ದರ್ಶನ, ಅನ್ನಪೂರ್ಣೇಶ್ವರಿ ದರ್ಶನವನ್ನು ಮಾಡಿಕೊಂಡು ಇರುವಾಗ ಒಂದೆರಡು ಘಟನೆಗಳು ನಡೆದು. ಮೊದಲನೇದಾಗಿ ಆ ಕಾಶಿ ಒಂದು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ವಿಷ್ಣು ಶರ್ಮಾ ಅಂತ ಅವನು ಅಧ್ಯಯನ ಮಾಡ್ತಾ ಇದ್ದ. ಆ ವಿಷ್ಣು ಶರ್ಮಾ ಭಗವತ್ಪಾದರು ಬಂದಿದ್ದಾರೆ ಅಂತ ಗೊತ್ತಾಗಿ ಅವರಿಗೆ ಬಂದು ಶರಣಾಗತನಾಗ್ತಾನೆ. ನಾನು ದ್ರವಿಡ ದೇಶದವನು, ನಾನು ತಮ್ಮ ಬಗ್ಗೆ ಬಹಳ ತಿಳ್ಕೊಂಡಿದ್ದೇನೆ, ತಮ್ಮ ಇದರ ಮಹತ್ವವನ್ನು ಕೇಳಿದ್ದೇನೆ, ಆದ್ದರಿಂದ ನನಗೆ ನೀವು ಸನ್ಯಾಸ ದೀಕ್ಷೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಅವನಿಗೆ ಮೊದಲನೆಯ ದೀಕ್ಷೆಯನ್ನು ಕೊಟ್ಟು ಶಿಷ್ಯನನ್ನಾಗಿ ಮಾಡ್ತಾರೆ. ಅವನಿಗೆ ಹೆಸರು ಸನಂದನ ಅಂತ. ಮುಂದೆ ಅವರು ಪದ್ಮಪಾದಾಚಾರ್ಯ ಅಂತ ಹೆಸರನ್ನು ಪಡಿತಾರೆ. ದ್ರವಿಡ ದೇಶದವರು ಅಂದರೆ ತಮಿಳುನಾಡಿನ ಕಡೆಯವರು, ಅಲ್ಲಿ ಪಾಠಕ್ಕೆ ಹೋದವರು, ಅಧ್ಯಯನಕ್ಕಂತ ಹೋದವರು ಅವರು. ಆ ಸನಂದನ ಆಚಾರ್ಯ ಅವರಿಗೆ ಮೊದಲನೇ ಶಿಷ್ಯನಾಗಿ ಇವ್ರ ಜೊತೆಗಿರ್ತಾನೆ. ಒಂದು ದಿನ ಶಂಕರರು ಆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಅಂತ ಹೋಗುವಾಗ ವಿಶ್ವನಾಥನಿಗೆ ಅನ್ನಿಸ್ತಂತೆ ಇವನು ಜ್ಞಾನವನ್ನು ಪರೀಕ್ಷೆ ಮಾಡಬೇಕು ಅಂತ. ಹೇಗೆ ಪರೀಕ್ಷೆ ಮಾಡಬೇಕು? ಒಂದು ವೇಷ ಮರೆಸ್ಕೊಂಡು ಹೋಗೋಣ ಅಂತ ಚಾಂಡಾಲ ವೇಷವನ್ನು ಧರಿಸಿಕೊಂಡು ಗೌರಿಯನ್ನು, ಅವನ ಹೆಂಡತಿಯನ್ನು ಜೊತೆಗಿಟ್ಟುಕೊಂಡು 4 ನಾಯಿಗಳನ್ನೆಲ್ಲ ಜೊತೆಗಿಟ್ಟುಕೊಂಡು ಮುಂದೆ ಬಂದಂತೆ, ಶಂಕರಾಚಾರ್ಯರಿಗಿಂತ ಮುಂದೆ ಬಂದಂತೆ. ಸತ್ಯಾಚಾರ್ಯಸ್ಯ ಗಮನೆ ಕದಾಚಿನ್ ಮುಕ್ತಿದಾಯಕಂ ಕಾಶೀಕ್ಷೇತ್ರಂ ಪ್ರತಿ ಸಹ ಗೌರ್ಯಾ ಮಾರ್ಗೇತು ಶಂಕರಂ ಅಂತ್ಯವೇಷಧರಂ ದೃಷ್ಟ್ವಾ ಗಚ್ಚ ಗಚ್ಚೇತಿ ಚಾಬ್ರವೀತ್ ಶಂಕರಸ್ಸೋಪಿ ಚಾಂಡಾಲಸ್ತಂ ಪುನಃ ಪ್ರಾಹ ಶಂಕರಂ. ದೂರ ಹೋಗಂದ್ರಂತೆ ಶಂಕರಾಚಾರ್ಯ. ಅಲ್ರಿ, ದೂರ ಹೋಗು ಅಂತ ಹೇಳಿದ್ ಸರಿ ಅವರು? ಯಾಕೆ? ಸರ್ವಂ ಬ್ರಹ್ಮಮಯಂ ಜಗತ್ತಂತ ಹೇಳುವವರು ದೂರ ಹೋಗು ಅಂತ ಹೇಳಿದ ಸರಿ, ಎಲ್ಲವೂ ಭಗವಂತನೇ ಅಲ್ವಾ ಅಂತ ಕೇಳ್ಬೋದು. ಒಂದು ನೆನಪಿರಲಿ, ಬ್ರಹ್ಮಜ್ಞಾನಿಯೇ ಆಗಿದ್ರೂ ಕೂಡ ವ್ಯವಹಾರದ ನಿಯಮವನ್ನೇ ಅನುಸರಿಸಬೇಕಾಗ್ತದೆ. ವ್ಯವಹಾರದಲ್ಲಿ ಇದ್ದಾಗ ಇವರು ಪರಮಹಂಸ ರಾಮಕೃಷ್ಣರ ಒಬ್ಬ ಶಿಷ್ಯ ಹಾಗೆ ಯೋಚನೆ ಮಾಡ್ತಾನೆ. ಪರಮಹಂಸರು ದುಡ್ಡು ಒಂದೇ ಮಣ್ಣು ಒಂದೇ ಅಂತ ಯೋಚನೆ ಮಾಡುವವರು. ನದಿ ತೀರದಲ್ಲಿ ಕೂತ್ಕೊಂಡು ಮಣ್ಣನ್ನು ದುಡ್ಡನ್ನು ಹಿಡ್ಕೊಂಡು ಎಸಿತಾ ಇದ್ರು, ಎರಡು ಒಂದೇ ಅಂತ. ಇವ್ನು ಲೆಕ್ಕಾಚಾರ ಹಾಕಿದ್ನಂತೆ, ಇವ್ರಿಗೆ ದುಡ್ಡಿನ ಬೆಲೆ ಇಲ್ಲ ಅಂತ ತರಕಾರಿ ತರುವಾಗ ಚಿಲ್ಲರೆನೇ ತಂದಿಲ್ಲ. ಆಮೇಲೆ ತರಕಾರಿ ಲೆಕ್ಕಾಚಾರನೂ ಮಾಡಲಿಲ್ಲ. ರಾಮಕೃಷ್ಣರು ಬಂದ ತಕ್ಷಣ ಕೇಳಿದ್ರೆ ಎಷ್ಟಾಯ್ತಪ್ಪ ತರಕಾರಿಗೆ ಅಂತ. ನಾನು ಲೆಕ್ಕ ಏನು ಮಾಡಿಲ್ಲ, ಅವನು ಕೇಳಿದಷ್ಟು ಕೊಟ್ಟು ಬಂದೆ. ಚಿಲ್ಲರೆನ ತಗೊಂಡು ಬಂದಿಲ್ಲ. ಯಾಕೆ? ನಿಮ್ಗೆ ದುಡ್ಡು ಒಂದೇ ಮಣ್ಣು ಒಂದೇ ಅಲ್ಲ, ಅದಕ್ಕೆ ಏನು ಕೇಳೋದು ಅಂತ. ಆಗ ಪರಮಹಂಸರು ಹೇಳ್ತಾರೆ, ಇಲ್ಲಪ್ಪ, ವ್ಯವಹಾರದಲ್ಲಿ ವ್ಯವಹಾರ ನಿಯಮವನ್ನು ಅನುಸರಿಸಬೇಕು. ಬುದ್ಧಿಯಲ್ಲಿ ನಿನಗೆ ಸರ್ವವೂ ಪರಮಾತ್ಮ ಅನ್ನುವ ಭಾವ ಇರಲಿ, ಆದರೆ ಆ ವ್ಯವಸ್ಥೆಯನ್ನು ನೀನು ಮೀರಿ ಹೋಗುವಾಗಿಲ್ಲ ಎಂಬುದಾಗಿ ಅವರು ತಿಳಿಸ್ತಾರೆ. ಹಾಗೆಯೇ ಶಂಕರರು ಕೂಡ ಸಹಜವಾಗಿ ಅಶುದ್ಧವಾಗಿರುವ ಕೊಳೆಯಾಗಿರುವ ವ್ಯಕ್ತಿಗೆ ದೂರ ಸರಿ ಅಂತ ಹೇಳಿದರು. ಆದರೆ ಅಲ್ಲಿ ಬಂದಿರುವವನು ಯಾರೋ ಚಾಂಡಾಲ ಆಗಿರಲಿಲ್ಲ, ಅಥವಾ ಶೂದ್ರ ಬೇರೆ ಯಾರೋ ಆಗಿರಲಿಲ್ಲ. ಸಾಕ್ಷಾತ್ ಶಿವನೇ ಆ ವೇಷ ಧರಿಸ್ಕೊಂಡು ಬಂದಿದ್ದಾನೆ. ಯಾಕೆ ಅಂದರೆ ಅವನೊಂದು ಶ್ಲೋಕ ಹೇಳ್ತಾನೆ ಇವರಿಗೆ, ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ದ್ವಿಜವರ ದೂರೀಕರ್ತುಂ ವಾಂಛಸಿ ಕಿಂ ಬ್ರೂಹಿ ಗಚ್ಚೇತಿ. ಅಲ್ರಿ ಆಚಾರ್ಯರೇ, ದೂರ ಸರಿ ಅಂತ ಹೇಳಿದ್ರಲ್ಲ ನೀವು, ಯಾರು ದೂರ ಸರಿಬೇಕು? ಈ ಶರೀರ ದೂರ ಸರಿಬೇಕೋ ಅಥವಾ ಒಳಗಿರೋ ಆತ್ಮ ದೂರ ಸರಿಬೇಕು? ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್. ಇರೋದು ಎರಡೇ ತಾನೆ, ಒಂದು ಅನ್ನಮಯವಾದ ಶರೀರ, ಇನ್ನು ಶರೀರದ ಒಳಗಡೆಗಿರ್ತಕ್ಕಂಥ ಚೈತನ್ಯ ಅಥವಾ ಆತ್ಮ ಅಂತ ಕರೀತಾರೆ. ಇರೋದು ಎರಡೇ, ಪ್ರಕೃತಿ ಪುರುಷ. ಸೊ ಅನ್ನಮಯವಾದ ಶರೀರವನ್ನು ದೂರ ಸರಿ ಅಂತ ಹೇಳಿದರೆ ನಿಮ್ಮ ಅನ್ನಮಯ ನಮ್ಮ ಅನ್ನಮಯದಲ್ಲಿ ವ್ಯತ್ಯಾಸ ಏನಿಲ್ಲ. ಆ ಚಾಂಡಾಲ ವೇಷದಲ್ಲಿ ಇರ್ತಕ್ಕಂಥವನು ಹೇಳಿದಂಥ ಮಾತಿದು. ನಿಮ್ಮದು ಪಂಚಭೂತಾತ್ಮಕವಾದದ್ದೇ, ನಂದು ಸಪ್ತಧಾತು ಪಂಚಭೂತಾತ್ಮಕವಾದದ್ದೇ. ಆದ್ದರಿಂದ ಅದು ಮಡಿ ಇದು ಮೈಲಿಗೆ ಅಂತಿಲ್ಲ, ನಿಮ್ಮದು ಮೈಲಿಗೆ ನಮ್ಮದು ಮೈಲಿಗೆನೆ. ಇನ್ನು ಚೈತನ್ಯವನ್ನು ದೂರ ಸರಿ ಅಂತ ನೀವೇನಾದರೂ ಹೇಳಿದ್ದಿದ್ರೆ, ಸರ್ವವ್ಯಾಪಕ ಅದು ಚೈತನ್ಯ, ನನ್ನ ಶರೀರದೊಳಗೆ ನಿಮ್ಮ ಶರೀರದೊಳಗೆ ಇರೋದಲ್ಲ, ಎಲ್ಲ ಕಡೆ ತುಂಬಿರ್ತಕ್ಕಂಥದ್ದು ಏಕವಸ್ತು, ಆಕಾಶದ ಹಾಗೆ ಇರತಕ್ಕಂಥದ್ದು. ಅದನ್ನು ದೂರ ಸರಿಯೋದು ಹೇಗೆ? ಅದು ಎಲ್ಲೋಗ್ಬೇಕದು? ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾನಂತೆ, ಕಿಂಗಮ್ಮ ಗಂಗಾಂಬುನಿ ಬಿಂಬಿತೇಂಬರಮಣೋ ಚಾಂಡಾಲ ವಾಟೀಪಯ
ಪೂರೇ ಚಾಂತರಮಸ್ತಿ ಕಾಂಚನ ಘಟಿ ಮೃತ್ಕುಂಭಯೋರ್ವಾಂಬರೆ ಪ್ರತ್ಯಗ್ವಸ್ತುನಿ ನಿಸ್ತರಂಗ ಸಹಜಾನಂದಾವಬೋಧಾಂಬುದೌ ವಿಪ್ರೋಯಂ ಶಪಚೋಯಮಿತ್ಯಪಿ ಮಹಾನ್ ಕೋಯಂ ಬಿಭೇದ ಭ್ರಮಃ. ಹೇಳ್ತಾರೆ, ಕಿಂಗ್ ಗಂಗಾಂಬುನಿ ಬಿಂಬಿದೇಂಬರಮಣೋ ಚಾಂಡಾಲವಾಟೀಪಯ. ಆಚಾರ್ಯರೇ, ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮ್ಮ ಹತ್ರ. ಗಂಗಾ ನದಿಯಲ್ಲಿ ಸೂರ್ಯನ ಪ್ರತಿಬಿಂಬ ಮೂಡ್ತದೆ. ಅದೇ ಚಾಂಡಾಲ್ನ ಮನೆ ಹತ್ರ ಇರತಕ್ಕಂಥ ಒಂದು ಗಟರ್, ಏನು ಹೇಳ್ತಾರಲ್ಲ, ರಸ್ತೆ ನೀರು ಹೋಗ್ತಕ್ಕಂಥ ಜಾಗ, ಅಲ್ಲಿ ಸೂರ್ಯನ ಪ್ರತಿಬಿಂಬ ಮೂಡ್ತದೆ. ಅದರಲ್ಲಿ ಯಾವ ಪ್ರತಿಬಿಂಬ ಶ್ರೇಷ್ಠ ಅಂತ ಹೇಳಿ? ಗಂಗಾ ನದಿ ಪ್ರತಿಬಿಂಬ ಶ್ರೇಷ್ಠವೋ ಅಥವಾ ಆ ಗಂಗಾ ನದಿ ಇದೆ ಶ್ರೇಷ್ಠ ಅಂತ ನೀವು ಹೇಳಿದ್ರೆ, ಇನ್ನೊಂದು ಪ್ರಶ್ನೆ ಕೇಳ್ತೇನೆ ನಾನು. ಈ ಮೂಲ ಸೂರ್ಯ ಇದ್ದಾನಲ್ಲ, ಅದು ಯಾವ ಸೂರ್ಯ? ಪವಿತ್ರನಾದನೋ ಅಥವಾ ಅಪವಿತ್ರನಾದನೋ ಸೂರ್ಯ? ಘಟರಲ್ಲಿ ತನ್ನ ಪ್ರತಿಬಿಂಬ ಬಿತ್ತು ಅನ್ನೋ ಕಾರಣಕ್ಕೆ ಸೂರ್ಯ ಅಪವಿತ್ರನಾಗಲಿಲ್ಲ, ಗಂಗಾ ನದಿಯಲ್ಲಿ ತನ್ನ ಪ್ರತಿಬಿಂಬ ಬಿತ್ತು ಅನ್ನೋ ಕಾರಣಕ್ಕೆ ಸೂರ್ಯ ಪವಿತ್ರನಾಗಲಿಲ್ಲ. ಸೂರ್ಯ ಶುದ್ಧವಾಗಿ ಇದ್ದಾನಲ್ವೇ? ಹಾಗೆ ನಿಮ್ಮ ಶರೀರದಲ್ಲಿ ಪ್ರತಿಬಿಂಬಿಸ್ತಾ ಇರೋ ಪರಮಾತ್ಮ, ನನ್ನ ಶರೀರದಲ್ಲಿ ಪ್ರತಿಬಿಂಬಿಸೋ ಪರಮಾತ್ಮ ಇಬ್ಬರು ಒಬ್ಬನೇ ಆಗಿರೋದ್ರಿಂದ ಒಬ್ಬನು ಅಶುದ್ಧ, ಇನ್ನೊಂದು ಶುದ್ಧ ಅಂತ ಎಲ್ಲಿಂದ ಹೇಳಿದ್ರಿ ನೀವು? ಇನ್ನೊಂದು ಮಾತು ಹೇಳ್ತಾನೆ, ಪೂರೇ ಚಾಂತರಮಸ್ತಿ ಕಾಂಚನ ಘಟಿ ಮೃತ್ಕುಂಭಯೋರ್ವಾಂಬರೆ. ಮಣ್ಣಿನ ಮಡಕೆ ಒಳಗಿರೋ ಆಕಾಶ, ಚಿನ್ನದ ಮಡಕೆ ಒಳಗಿರೋ ಆಕಾಶ, ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಚಿನ್ನದ ಮಡ್ಕೊಳ್ಳಿರೋ ಆಕಾಶ ಶ್ರೇಷ್ಠ, ಮಣ್ಣಿನ ಮಡ್ಕೊಳ್ಳಿರೋ ಆಕಾಶ ಕನಿಷ್ಠ ಅಂತಿದೆಯಾ? ಆಕಾಶ ಎರಡೂ ಒಂದೇ ಅಲ್ವೇ? ಅದನ್ನು ಅವಚ್ಛೇದವಾದ, ಪ್ರತಿಬಿಂಬವಾದ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅವಚ್ಛೇದ ಅಂದರೆ ಆಕಾಶ ಅನ್ನುವಂಥದ್ದು ಸಮಷ್ಟಿ ಹೇಗೆ ಪರಮಾತ್ಮ ಇದ್ದಾಗೆ, ನಮ್ಮ ಜೀವಾತ್ಮರುಗಳೆಲ್ಲ ಅವಚ್ಛೇದ, ಆ ಪರಮಾತ್ಮನನ್ನು ಏನು ಅವಚ್ಛೇದ ಮಾಡಿದ ಹಾಗೆ ಅಂತ. ಈ ರೀತಿ ಮಣ್ಣಿನ ಮಡಿಕೆ ಮತ್ತು ಚಿನ್ನದ ಮಡಿಕೆ ಉದಾಹರಣೆ ಯಾಕೆ ಕೊಟ್ಟಿದ್ದಾನೆ ಅಂದರೆ, ಒಬ್ಬ ಚಾಂಡಾಲ ಇನ್ನೊಬ್ಬ ಬ್ರಾಹ್ಮಣ, ಒಬ್ಬನ ಮಣ್ಣಿನ ಮಡಿಕೆ ಇನ್ನೊಬ್ಬ ಚಿನ್ನದ ಮಡಿಕೆ, ಒಳಗಡೆ ಇರುವ ಆಕಾಶದಲ್ಲಿ ವ್ಯತ್ಯಾಸ ಹೇಗಿಲ್ವೋ ಹಾಗೆಯೇ ಒಬ್ಬನೇ ಒಬ್ಬ ಪರಮಾತ್ಮ, ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಇರೋದು. ವಿಪ್ರೋಯಂ ಶ್ವಪಚೋಯಮಿತ್ಯಪಿ ಮಹಾನ್ ಕೋಯಂ ಬಿಭೇದ ಭ್ರಮಃ. ಅವನು ಬ್ರಾಹ್ಮಣ, ಇವನು ಶಪಚ ಅನ್ನುವ ಭೇದ ನಿಮ್ಗೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಅವನು. ಶಿಷ್ಯರೆಲ್ಲ ಇದ್ದಾರೆ, ಈಗೆಲ್ಲ ಜಗಳ ನಡೀತಾ ಇರುವಾಗ 4 ಜನ ಸೇರಿಬಿಡ್ತಾರಲ್ಲ, ಜನನೂ ಕೂಡ ಸೇರಿದ್ದಾರೆ. ಒಳ್ಳೆ ಪ್ರಶ್ನೆ. ಈಗೇನು ಆಚಾರ್ಯರು ಉತ್ತರ ಕೊಡ್ತಾರೆ ನೋಡೋಣ ಅಂತ ಜನ ಕಾಯ್ತಾ ಇದ್ದಾರೆ. ಆಚಾರ್ಯರು ಹೇಳ್ತಾರೆ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತ ಜಗತ್ ಸಾಕ್ಷಿಣಿ ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ. ಈ ರೀತಿಯಾದ 5 ಶ್ಲೋಕ ಹೇಳಿದ್ದಾರೆ. ಇದಕ್ಕೆ ಮನೀಷಾ ಪಂಚಕಂ ಅಂತ ಬಹಳ ಪ್ರಸಿದ್ಧವಾದ 5 ಶ್ಲೋಕ. ಮನೀಷಾ ಪಂಚಕಂ ಇದು ಪ್ರಕರಣ ಗ್ರಂಥ ಕೂಡ ಆಗಿದೆ. ಇದರಲ್ಲಿ ಏನು ಹೇಳ್ತಾರೆ ಶಂಕರರು ಅಂದರೆ, ಪ್ರತಿ ಶ್ಲೋಕದ ಕೊನೆಯಲ್ಲಿ ಹೇಳ್ತಾರೆ, ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುಹು ಇತಿ ಏಷಾ ಮನೀಷಾ ಮಮ. ಮನೀಷಾ ಅಂದ್ರೆ ದೃಢ ನಿಶ್ಚಯ ಅಂತ. ನನ್ನ ದೃಢ ನಿಶ್ಚಯ ಹೇಳ್ತೇನೆ ಕೇಳಪ್ಪ, ಯಾರಿಗೆ ಆತ್ಮಜ್ಞಾನ ಆಗಿದೆಯೋ ಅವನು ಚಾಂಡಾಲನೇ ಆಗಲಿ ಬ್ರಾಹ್ಮಣನೇ ಆಗಲಿ ಅವನು ನನ್ನ ಗುರು. ಅಂದರೆ ಚಾಂಡಾಲತ್ವ ಬ್ರಾಹ್ಮಣತ್ವ ಕೇವಲ ಅಜ್ಞಾನದ ದಿಶೆಯಲ್ಲಿಯೇ ಹೊರತು ಜ್ಞಾನದ ದಿಶೆಯಲ್ಲಿ ಯಾವ ಭೇದವೂ ಇಲ್ಲ. ಇದನ್ನು ಉಪನಿಷತ್ತು ಸಾರಿ ಸಾರಿ ಹೇಳಿದೆ. ಭಗವದ್ಗೀತೆಯಲ್ಲೂ ಕೂಡ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ ಅಂತ ಬರುತ್ತೆ. ಪಂಡಿತರು ಎಲ್ಲರಲ್ಲಿಯೂ ಒಂದೇ ಪರಮಾತ್ಮನನ್ನು ಕಾಣ್ತಾರೆ ಅಂತ. ಅದೇ ಭಗವದ್ಗೀತೆ ಮೇಲೆ ಆರೋಪ ಮಾಡಿದ್ದಾರೆ ಕೆಲವರು. ಏನೋ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಕೃಷ್ಣ ಚಾತುರ್ವರ್ಣ್ಯ ಸೃಷ್ಟಿ ಮಾಡಿದವನು ನಾನೇ ಅಂತ ಹೇಳ್ಕೊಂಡಿದ್ದಾನಲ್ಲ, ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ. ಅವ್ರು ಪೂರ್ತಿ ಶ್ಲೋಕ ಹೇಳೋದೇ ಇಲ್ಲ. ಗುಣಕರ್ಮ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಅಕರ್ತಾರಮವ್ಯಯ. ಮಾಡಿದವನು ನಾನೇ, ಮಾಡದೇ ಇರೋನು ನಾನೇ ಅಂತ ಹೇಳಿದ್ದಾನೆ ಅವನು. ಅಂದರೆ ಅದು ಸ್ವತಃ ಆಗತ್ತೆ. ಪ್ರಾಕೃತಿಕ ವ್ಯವಸ್ಥೆ. ಈ ಚಾತುರ್ವರ್ಣ್ಯ ವ್ಯವಸ್ಥೆ ಅಂದರೆ ಪ್ರಾಕೃತಿಕ ವ್ಯವಸ್ಥೆ. ಅದು ಸತ್ವಪ್ರಧಾನ ಒಬ್ಬನಿಗಿದೆ ಅಂದರೆ ಅವನು ಶುದ್ಧಾಂತಃಕರಣ ಉಳ್ಳವನು, ಅವನು ಶೀಘ್ರವಾಗಿ ಆಧ್ಯಾತ್ಮ ಪ್ರಗತಿ ಪಡಿತಾನೆ. ಅವನು ತಮೋಪ್ರಧಾನ ಉಳ್ಳವನು, ಶೂದ್ರ ಅಂದರೆ ಗುಣಶೂದ್ರ, ಜಾತಿಯಿಂದ ಅಲ್ಲ ಗುಣದಿಂದ ಶೂದ್ರನಾದವನು, ತಮೋಪ್ರಧಾನ ಉಳ್ಳವನು, ಅವನಿಗೆ ಸ್ವಲ್ಪ ಬೇರೆ ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು, ಜಪ ಮಾಡಬೇಕು, ಬೇರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು. ಅಷ್ಟು ಸುಲಭವಾಗಲ್ಲ. ಯಾರಿಗೆ ಶುದ್ಧ ಸತ್ವ ಪ್ರಧಾನವಾಗಿದ್ದಾನೋ ಅವನಿಗೆ ಉಪದೇಶದ ಜ್ಞಾನದ ಸಾಧನೆಯಿಂದ ಅವನ ಮಾರ್ಗ ಆಗ್ತದೆ. ಈ 4 ಭೇದ ಅನ್ನೋದು ಒಪ್ಪಿಕೊಳ್ಳೇಬೇಕು ಸಮಾಜದಲ್ಲಿ. ಅವನು ಕನಿಷ್ಠ ಇವನು ಗರಿಷ್ಠ ಅಂತ ಭೇದ ಮಾಡಲಿಕ್ಕಲ್ಲ, ತಿರಸ್ಕಾರ ಮಾಡಲಿಕ್ಕಲ್ಲ, ಆದರೆ ಅವನ ಸಾಧನಾ ಮಾರ್ಗಕ್ಕೆ ಅನುಕೂಲ ಆಗ್ತದೆ.
ಒಂದೊಮ್ಮೆ ಯಾವನಿಗೆ ಶುದ್ಧ ಸತ್ವ ಇದ್ದಾನೋ ಅವನಿಗೆ ನೀ ತೀರ್ಥಕ್ಷೇತ್ರ ಯಾತ್ರೆ ಮಾಡು ಅಂದರೆ ಅವನಿಗೆ ಟೈಮ್ ವೇಸ್ಟ್. ಯಾವನು ಇನ್ನೂ ಬೆಳೆದಿಲ್ವೋ ಅಂತಃಕರಣದಲ್ಲಿ, ಶುದ್ಧಿ ಆಗಲಿಲ್ವೋ, ಸೀದಾ ಜ್ಞಾನ ಮಾರ್ಗಕ್ಕೆ ಬಂದು ಕೂತ್ಕೊಂಡು ಉಪನಿಷತ್ತು ಕೇಳುವಂದರೆ ಅವನಿಗೆ ಏನೂ ಅದು ಪ್ರಯೋಜನಕ್ಕೆ ಬರಲ್ಲ. ಆದ್ದರಿಂದ ಮೋಕ್ಷ ಮಾರ್ಗವನ್ನೇ ಜೀವನದ ಗುರಿಯಾಗಿಟ್ಟುಕೊಂಡ ಹಿಂದೂ ಸನಾತನ ಧರ್ಮದ ವ್ಯವಸ್ಥೆ ಚಾತುರ್ವರ್ಣ್ಯವನ್ನು ಸಾಧನೆಗಾಗಿ ಇಟ್ಟುಕೊಂಡ ವ್ಯವಸ್ಥೆ ಅಂತ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಅದು ದೋಷವಲ್ಲ. ಯಾಕೆಂದರೆ ಆ ರೀತಿ ಭೇದವನ್ನು ಮಾಡೋದೇ ಭಗವದ್ಗೀತೆಯ ಉದ್ದೇಶವಾಗಿದ್ದರೆ ಏನು ಹೇಳ್ತಾನೆ ಭಗವಂತ? ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಎಲ್ಲವೂ ವಾಸುದೇವನೇ. ಅವನು ಆ ಕೆಟ್ಟವನು, ಕೀಳು, ಮೇಲು ಯಾವ ಭೇದವೂ ಕೂಡ ಪರಮಾರ್ಥ ದೃಷ್ಟಿಯಿಂದ ಇಲ್ಲ, ಜ್ಞಾನಿಯ ದೃಷ್ಟಿಯಿಂದ ಇಲ್ಲ ಎಂಬುದಾಗಿ ಗೀತೆಯು ಹೇಳುತ್ತೆ. ಉಪನಿಷತ್ತು ಬಾರಿ ಬಾರಿ ಹೇಳುತ್ತೆ, ವೇದದಲ್ಲಿಯೇ ಮಂತ್ರ ಬರುತ್ತೆ. ಆದರೆ ಇದು ಪರಮಾರ್ಥ ಜ್ಞಾನ ಉಳ್ಳವನಿಗೆ ಮಾತ್ರ ಭೇದ ದರ್ಶನ. ಅಲ್ಲಿಯ ತನಕ ಆ ಸಾಧನೆಯ ಮಾರ್ಗಕ್ಕೋಸ್ಕರ ಒಂದು ವ್ಯವಸ್ಥೆ ಕಲ್ಪಿತವಾದಂಥದ್ದು ಎಂಬುದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ, ಎಚ್ಚರ ಕನಸು ನಿದ್ದೆಯಲ್ಲಿ ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ. ಎಚ್ಚರ ಕನಸು ನಿದ್ದೆ ಮೂರೂ ಅನುಭವಗಳಲ್ಲಿ ಒಂದು ಅರಿವು ಒಂದೇ ಸಮನಾಗಿ ಬೆಳಗ್ತಾ ಇದೆ. ಎಚ್ಚರದ ಅವಸ್ಥೆಯನ್ನು ಬೆಳಗತ್ತೆ, ಕನಸಿನ ಅವಸ್ಥೆಯನ್ನು ಬೆಳಗತ್ತೆ, ಸುಷುಪ್ತಿ ಅವಸ್ಥೆಯನ್ನು ಬೆಳಗತ್ತೆ. ತಾನು ಮಾತ್ರ ಒಂದೇ ತೆರನಾಗಿದ್ದು ಆ ಮೂರೂ ಅವಸ್ಥೆಗಳಿಗೂ ಸಾಕ್ಷಿಯಾಗಿ ನೋಡ್ತಾ ಇದೆಯಲ್ಲ, ಆ ಚೈತನ್ಯ ನಮ್ಮೆಲ್ಲರ ಸ್ವರೂಪ. ಆ ಚೈತನ್ಯ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತಾ ಜಗತ್ ಸಾಕ್ಷಿಣಿ. ಆ ಬ್ರಹ್ಮನಿಂದ ಹಿಡಿದು, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿಯವರೆಗೆ, ಒಂದು ಇರುವೆಯ ತನಕ ಒಂದೇ ತೆರನಾಗಿ ವ್ಯಾಪಿಸಿಕೊಂಡಿದೆ. ನಮ್ಮ ಎಚ್ಚರ ಕನಸು ನಿದ್ದೆಗಳನ್ನು ಬೆಳಗುವ ಆ ಚೈತನ್ಯ ಸಕಲ ಬ್ರಹ್ಮಾಂಡದ ಜೀವರಾಶಿಗಳ ಹೃದಯವನ್ನೂ ಬೆಳಗ್ತಾ ಇದೆ. ಆ ಚೈತನ್ಯವೇ ನಾನು, ಈ ಶರೀರಾದಿಗಳು ನಾನಲ್ಲ ಎಂಬಂತಹ ದೃಢ ಪ್ರಜ್ಞೆ, ದೃಢವಾದ ಜ್ಞಾನ ಯಾವನಿಗಿದೆಯೋ ಅವನು ಚಾಂಡಾಲನೇ ಆಗಲಿ ದ್ವಿಜನೇ ಆಗಲಿ ಅವನನ್ನು ಗುರು ಅಂತ ಹೇಳ್ತಾರೆ. ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ ಯಾರಿಗಿದೆಯೋ ಅವನು ಗುರು. ಈ ರೀತಿ ಈ ಮನೀಷಾ ಪಂಚಕ ತುಂಬ ಅದ್ಭುತವಾದಂತಹ ಒಂದು ಶ್ಲೋಕ. ಇದು ಕಾಶಿಯಲ್ಲಿಯೇ ಶಂಕರರಿಂದ ಬಂದಂತಹ ಶ್ಲೋಕ. ಆಗ ಕೊನೆಯಲ್ಲಿ ಏನಾಯ್ತಂತೆ, ಶಿವ ತನ್ನ ಸ್ವರೂಪವನ್ನು ತೋರಿಸ್ತಾ ಹೇಳ್ತಾನಂತೆ, ನಿನ್ನನ್ನು ಪರೀಕ್ಷೆ ಮಾಡಬೇಕು, ನಿನಗಿನ್ನೂ ಅಜ್ಞಾನ ಲೇಷ ಇದೆಯೋ ಅಥವಾ ಸಂಪೂರ್ಣ ಜ್ಞಾನಿ ಆಗಿದೆಯೋ ಇಲ್ಲ ಅಂತ ನೋಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಒಂದು ನಾಟಕವನ್ನು ಮಾಡಿದೆ, ಸಂಪೂರ್ಣ ಬ್ರಹ್ಮನಿಷ್ಠೆ ನಿನಗೆ ಬಂದಿದೆ ಅಂತ ಆಶೀರ್ವಾದ ಮಾಡಿ ಅಂತರ್ಧಾನನಾಗ್ತಾನೆ. ಹೀಗೆ ಇದೊಂದು ಘಟನೆ ಕಾಶಿಯಲ್ಲಿ ನಡೆದಿದ್ದು. ಇನ್ನೊಂದು ಘಟನೆ ಕೂಡ ನಡೆದಿದೆ. ಭಜಗೋವಿಂದಮ್ಮನ ಶ್ಲೋಕ ಹೆಸರು ನೀವು ಕೇಳಿರ್ತೀರಿ, ಭಜಗೋವಿಂದಂ. ಅದು ಕಾಶಿಯಲ್ಲೇ ನಡೆದಿರೋದು. ಶಂಕರಾಚಾರ್ಯರು ಒಂದು ಓಣಿಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು 80 ವರ್ಷದ ಮುದುಕರು ಒಬ್ಬರು ವ್ಯಾಕರಣ ಸೂತ್ರ ಬಾಯ್ಪಾಟ್ ಮಾಡ್ತಾ ಇದ್ರಂತೆ. ಡುಕ್ರಿನ್ ಕರಣೆ ಅಂತ. ವಯಸ್ಸು 70-80. ಯಾವ ವಯಸ್ಸಲ್ಲಿ ಭಗವಂತನ ಚಿಂತನೆ ಮಾಡಬೇಕಿತ್ತೋ ಆ ವಯಸ್ಸಲ್ಲಿ ಅವ್ರು ಏನು ಮಾಡ್ತಿದ್ರು, ಡುಕ್ರಿನ್ ಕರಣೆ ಅಂತ ವ್ಯಾಕರಣ ಸೂತ್ರವನ್ನು ಕಂಠಸ್ಥ ಮಾಡ್ತಾ ಇದ್ರಂತೆ. ಆಗ ಶಂಕರ ಭಗವತ್ಪಾದರು ನೋಡ್ತಾರೆ, ಇವನಿಗೆ ಇದರಿಂದ ಒಳ್ಳೆಯದಾಗಲ್ಲ ಅಂತ ಯೋಚನೆ ಮಾಡಿ ಭಜಗೋವಿಂದಂ ಅಂತ ಒಂದು 30 ಶ್ಲೋಕ ಹೇಳ್ತಾರೆ. ಭಗವಂತನ ಸ್ಮರಣೆ ಮಾಡಪ್ಪ. ಯಾಕೆ? ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ರಕ್ಷತಿ ಡುಕ್ರಿನ್ ಕರಣೆ. ಸಾವು ಬಂದಾಗ, ಮೃತ್ಯು ಬಂದಾಗ ವ್ಯಾಕರಣ ಇಟ್ಟು ಕಲ್ತಿದ್ದೀಯಾ ಅಂತ ಕೇಳಲ್ಲ ಅವನು. ಏನು ಕೇಳ್ತಾನೆ? ಎಷ್ಟು ಪುಣ್ಯ ಮಾಡಿದ್ದೀಯಾ, ಎಷ್ಟು ಸತ್ಕಾರ್ಯ ಮಾಡಿದ್ದೀಯಾ ಅಂತ ಕೇಳ್ತಾನೆ ಹೊರತು ನಿನ್ನ ಜ್ಞಾನವಾಗಲಿ ಹಣವಾಗಲಿ ಏನೂ ಕೇಳಲ್ಲಪ್ಪ ಅಂತ. ಮೋಹ ಮುದ್ಗರ ಅಂತ ಹೇಳ್ತಾರೆ, ಮನುಷ್ಯನ ಅವಿವೇಕದ ಮೇಲೆ ಸುತ್ತಿಗೆ ಪೆಟ್ಟು. ಹಾಗೆ ಆ ಮೋಹ ಮುದ್ಗರ ಅದ್ಭುತವಾದ ಶ್ಲೋಕ ಅದು ಕೂಡ. ಸೊ ಅದನ್ನು ಅವರು ಅಲ್ಲಿ ಹೇಳ್ತಾರೆ. ಹಾಗೆ ಅವರ ಪ್ರಚಾರ ಕಾಶಿ ಕ್ಷೇತ್ರದಲ್ಲಿ ಆಗತ್ತೆ. ಅಲ್ಲಿಂದ ಅವರು ಬದರಿ ಕ್ಷೇತ್ರಕ್ಕೆ ಹೊರಟು ಹೋಗ್ತಾರೆ. ಬದರಿ ಕ್ಷೇತ್ರದಲ್ಲಿ ಪ್ರಸ್ಥಾನತ್ರಯಿ ಭಾಷ್ಯವನ್ನು ಬರೀತಾರೆ. ಆ ಪ್ರಸ್ಥಾನತ್ರಯಿ ಅಂದರೆ ಏನು, ಆ ಭಾಷ್ಯ ಅಂದರೆ ಏನು, ಈ ಮುಂತಾದ ವಿಷಯಗಳನ್ನು ನಾವು ನಾಳೆ ದಿನ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಆದಷ್ಟು ಶೀಘ್ರವಾಗಿ ಆಚಾರ್ಯರ ಚರಿತ್ರೆಯನ್ನು ಮುಂದಕ್ಕೆ ಹೋಗ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಈ ಕಥಾ ವಿಭಾಗ ಅನ್ನೋದು ನಮಗೆ ಗೊತ್ತಿದೆ, ಅನೇಕ ಬಾರಿ ಕೇಳಿರ್ತೇವೆ. ಸ್ವಲ್ಪ ಆ ಚಿಂತನೆಗೆ ಸಂಬಂಧಪಟ್ಟಂಥದ್ದು ಇದ್ದರೆ ಅಲ್ಲಿ ಪರಾಮರ್ಶಿಸೋಣ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಮುಂದೆ ಅನೇಕ ವಿಚಾರಗಳು ಬರುತ್ತೆ. ಬ್ರಹ್ಮಸೂತ್ರದ ಬಗ್ಗೆ ಬರುತ್ತೆ, ಉಪನಿಷತ್ತಿನ ಬಗ್ಗೆ ಬರುತ್ತೆ, ಗೀತಾಭಾಷ್ಯ ಬರುತ್ತೆ, ಆನಂತರ ಅವರು ಶಿಷ್ಯರ ಜೊತೆ ಬರೆದಂತಹ ವಾದ ವಿವಾದಗಳು ಮುಂತಾದವುಗಳು ಬರುತ್ತೆ. ಅದನ್ನು
ಚಿಂತನೆಯನ್ನು ಮಾಡ್ತಾ ನಾವು ಅವರ ಚರಿತ್ರೆಯ ಭಾಗವನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.